ಎಂಟನೇ ಅಧ್ಯಾಯನೇ ಮಾಡಿರ್ತಾರೆ ಶ್ಲೋಕ. ಪಾರಾಯಣ ಆಮೇಲೆ ಇಟ್ಕೊಂಡು ಪಾಠನೆ ಮಾಡ್ಬೋದಲ್ಲ, ಗೊತ್ತಾಗಿದೆ. ಯಾವ್ದಾಗಬೇಕು? ಹರೇ ನಮಾಚಾರ್ಯ, ಸಾಷ್ಟಾಂಗ ನಮಸ್ಕಾರ. ಹಾ ಸರ್, ನಮಸ್ಕಾರ ಸರ್. ನಾನು ಉಡುಪಿಯಿಂದ ಬಂದಿದ್ದು ಇವತ್ತು 9:30 ಆಯ್ತು ಸರ್, ಹಂಗಾಗಿ ಬರ್ಲಿಕ್ಕೆ ಆಗ್ಲಿಲ್ಲ, ಕ್ಷಮಿಸಿ. ಹೌದಾ? ಆಗ್ಲಿ ಸಂತೋಷ. ಆಯ್ತು, ನಮಸ್ಕಾರ. ನಾಳೆ ಇರುತ್ತೆ, ನಾಳೆ 10 ಗಂಟೆಗೆ ಬರ್ರಿ. 16 ಆಗ್ಬೇಕಾ? ಆ ಬ್ರಹ್ಮ ಭವನಾಲ್ಲೋಕಾಃ ಪುನರಾವರ್ತಿನೋರ್ಜುನ. ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಆ ಬ್ರಹ್ಮ ಭವನಾಲ್ಲೋಕಾಃ ಪುನರಾವರ್ತಿನೋರ್ಜುನ. ಆ ಬ್ರಹ್ಮ ಭವನಾಲ್ಲೋಕಾ ಪುನರಾವರ್ತಿನೋರ್ಜುನ. ಆ ಬ್ರಹ್ಮ ಭವನಾಲ್ಲೋಕಾ ಪುನರಾವರ್ತಿನೋರ್ಜುನ. ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಆ ಬ್ರಹ್ಮ ಭವನಾಲ್ಲೋಕ ಆ ಬ್ರಹ್ಮ ಭವನ. ಎಲ್ಲರೂ ಮ್ಯೂಟ್ ಮಾಡ್ಕೊಂಡ್ಬಿಡ್ರಿ, ಡಿಸ್ಟರ್ಬೆನ್ಸ್ ಆಗ್ತಿಲ್ಲ. ಸು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹಿಂದಿನ ಶ್ಲೋಕದಲ್ಲಿ 14ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳಿದ್ದ. ಅನನ್ಯಚೇತಾಃ ಸತತಂ ಯಹ ಮಾಂ ಸ್ಮರತಿ ನಿತ್ಯಂ ತಸ್ಯ ಅಹಂ ಸುಲಭಃ. ಅವರಿಗೆ ನಾನು ಬಹಳ ಸುಲಭ ಅಂತ ಒಂದು ಮಾತನ್ನ ಹೇಳಿದ್ದ. ಅದಕ್ಕಿಂತ ಮುಂಚೆ 12ನೇ ಶ್ಲೋಕ ಮತ್ತು 13ನೇ ಶ್ಲೋಕಗಳಲ್ಲಿ ಯಹ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಹ ಪ್ರಯಾತ್ ಸಹ ಪರಮಾಂ ಗತಿಂ ಯಾತಿ ಅಂತ ಹೇಳಿದ. ಆ ಪರಮಗತಿ ಯಾವುದು, ಅದರ ಬಗ್ಗೆ ಚಿಂತನೆಯನ್ನ ಕೃಷ್ಣ ಪರಮಾತ್ಮ ಮುಂದಿನ ಶ್ಲೋಕಗಳೆಲ್ಲ ನಡೆಸ್ತಾ ಇದ್ದಾನೆ. ಅದರಿಂದ 13ನೇ ಶ್ಲೋಕದಲ್ಲಿ ಹೇಳಿದ ಉತ್ತಮವಾದ ಗತಿಯನ್ನ ಪಡಿತಾನೆ ಅನ್ನೋದನ್ನ ತಿಳಿಸಿದ ಆ ಶ್ಲೋಕದಲ್ಲಿ ಆ ಗತಿ ಯಾವುದು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ 14ನೇ ಶ್ಲೋಕದಲ್ಲಿ ನಾವು ಕಂಡದ್ದು ಅನನ್ಯಚೇತಾಃ ಸತತಂ ಯಹ ಮಾಂ ಸ್ಮರತಿ ನಿತ್ಯಶಃ ಪ್ರತಿನಿತ್ಯ ಅಥವಾ ಯಾವಾಗಲೂ ಕೂಡ ಯಾರು ಅನನ್ಯಚೇತರಾಗಿ ಬೇರೆದನ್ನ ಅವರ ಮನಸ್ಸಿನಲ್ಲಿ ಆಲೋಚನೆಯನ್ನ ಮಾಡದೆ ಯಾರು ನಿರಂತರವಾಗಿ ಆಲೋಚನೆಯನ್ನ ಮಾಡುತ್ತಾರೆಯೋ, ಯಾರು ಸ್ಮರಿಸ್ತಾರೆಯೋ ತಸ್ಯ ಅಹಂ ಸುಲಭ, ಅವರಿಗೆ ನಾನು ಸುಲಭ ಅಂತ 14ನೇ ಶ್ಲೋಕದಲ್ಲಿ ಹೇಳಿದ್ದು. ಆಮೇಲೆ ಹೀಗೆ ನನ್ನನ್ನ ಹೊಂದಿದವರಿಗೆ ಏನ್ ಲಾಭ ಅಂತ ಕೇಳಿದರೆ ಮಾಂ ಉಪೇತ್ಯ ಪುನರ್ಜನ್ಮ ನ ವಿದ್ಯತೆ. ದುಃಖಾಲಯಂ ಅಶಾಶ್ವತಂ, ದುಃಖಕ್ಕೆ ಕಾರಣವಾಗಿರತಕ್ಕಂತಹ ಅಥವಾ ದುಃಖಕ್ಕೆ ಆಶ್ರಯವಾದ, ಆಲಯ ಶಬ್ದಕ್ಕೆ ಆಶ್ರಯ ಅಂತ ಅರ್ಥ, ದುಃಖಕ್ಕೆ ಆಶ್ರಯವಾದ ಅಶಾಶ್ವತಂ ಅನಿತ್ಯವಾಗಿರತಕ್ಕಂತಹ ಈ ಒಂದು ಜನ್ಮವನ್ನ ಅವರು ಮತ್ತೆ ಹೊಂದುವುದಿಲ್ಲ. ಆ ಜನ್ಮ ಎಂಥದ್ದು ಅಂತ ಹೇಳಿದ್ರೆ ಅದಕ್ಕೆ ವಿಶೇಷಣವನ್ನ ಕೊಟ್ಟದ್ದು ಪುನರ್ಜನ್ಮ ನ ವಿದ್ಯತೆ. ಆಯ್ತಾ? ಈ ದೇಹ ಇದು ಈ ಜನ್ಮ ಅಂತಕ್ಕಂಥದ್ದು ಅದು ಅನಿತ್ಯವೂ ಆಗಿದೆ, ಜೊತೆಗೆ ಈ ದೇಹದ ಸಂಬಂಧವೂ ಕೂಡ ಈ ಜನ್ಮಕ್ಕೆ ಆಗತ್ತೆ. ಆದ್ರಿಂದ ಇಂಥ ಜನ್ಮವನ್ನ ಜೀವ ತಾನು ಪಡೆಯುವುದಿಲ್ಲ ಅಂತ ಇಷ್ಟಂಶಗಳನ್ನ ಹಿಂದಿನ ಶ್ಲೋಕಗಳಲ್ಲಿ ಹೇಳಿ ಈ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇವಾಗ ಏನು
ಪುನರ್ಜನ್ಮ ಅವರಿಗೆ ಸಿಗೋದಿಲ್ಲ ಅಂತ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ. ಅದರ ಮೇಲೆ ಒಂದು ಸಣ್ಣ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವಾಗ. ಈ ಶ್ಲೋಕದಲ್ಲಿ ಏನ್ ಹೇಳಿದ? ಆ ಬ್ರಹ್ಮ ಭವನಾಲ್ ಲೋಕಾ ಪುನರಾವರ್ತಿನಃ ಅರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಯಾರಿಗೆ ಪುನರ್ಜನ್ಮ, ಯಾರಿಗೆ ಪುನರ್ಜನ್ಮ ಇಲ್ಲ. ಪೂರ್ವಾರ್ಧದಲ್ಲಿ ಪುನರ್ಜನ್ಮ ಯಾರಿಗೆ ಅಂತ ಹೇಳಿದ, ಉತ್ತರಾರ್ಧದಲ್ಲಿ ಹೇಳುವಾಗ ಪುನರ್ಜನ್ಮ ಯಾರಿಗಿಲ್ಲ ಅಂತ ಹೇಳ್ತಾ ಇದ್ದ. ಆಯ್ತಾ? ಆ ಬ್ರಹ್ಮ ಭವನಾಲ್ ಲೋಕಾತ್ ಲೋಕಾಹ ಅರ್ಜುನ ಸಂಬೋಧನೆ ಅದು. ಪುನರಾವರ್ತಿನ ಹೇ ಅರ್ಜುನ, ಆ ಬ್ರಹ್ಮ ಭವನಾತ್ ಅಂದ್ರೆ ಈ ಬ್ರಹ್ಮ, ಇಲ್ಲಿ ಬ್ರಹ್ಮ ಭವನ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರ ಸದಸ್ಸು ಅಂದ್ರೆ ಸಭಾಭವನ ಅಂತ ಅರ್ಥ. ಭವನ ಅಂದ್ರೆ ಕೇವಲ ಭವನ ಅಂತ ಅರ್ಥ ಅಲ್ಲ. ಬ್ರಹ್ಮದೇವರ ಭವನ ಅಂದ್ರೆ ನಾವು ಸತ್ಯಲೋಕವನ್ನು ಇಟ್ಟುಕೊಳ್ಳಬಾರದು. ಅದೆಲ್ಲ ಹೇಳುತ್ತಾರೆ ಮುಂದೆ ಭಾಷ್ಯದಲ್ಲಿ, ತಾತ್ಪರ್ಯದಲ್ಲಿ. ಅವೆರಡರ ಹಿನ್ನೆಲೆಯಲ್ಲಿ ರಾಯರು ಕೂಡ ಅದನ್ನು ಸೂಚನೆ ಮಾಡುತ್ತಾರೆ. ಆದರೆ ಇಲ್ಲಿ ಬ್ರಹ್ಮ ಭವನ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರ ಸಭೆ, ಅದು ಮೇರು ಪರ್ವತದ ಶಿಖರ ಅಂತ ನಮ್ಗೆ ಬಹಳ ಪ್ರಸಿದ್ಧ ಅಲ್ವಾ? ಅಲ್ಲಿ ಅದನ್ನ ಇಟ್ಟುಕೊಳ್ಳಬೇಕು ಅಂತ ಅರ್ಥ. ಆ ಬ್ರಹ್ಮ ಭವನಾತ್ ಲೋಕಾಹ, ಯಾರು ಬ್ರಹ್ಮ ಮೇರು ಪರ್ವತದಲ್ಲಿ ಇರ್ತಕ್ಕಂತಹ ಬ್ರಹ್ಮದೇವರ ಸ್ಥಾನ, ಬ್ರಹ್ಮದೇವರ ಸದಸ್ಸು, ಮತ್ತೆ ಅದಕ್ಕಿಂತ ಕೆಳಗಿನ ಲೋಕಗಳು. ಈ ಲೋಕಗಳಲ್ಲಿ ಯಾರು ಇರ್ತಾರೆಯೋ, ಈ ಲೋಕಗಳನ್ನು ಯಾರು ಹೊಂದ್ತಾರೆಯೋ ಅವರೆಲ್ಲರೂ ಕೂಡ ಪುನರಾವರ್ತಿಗಳು. ಮತ್ತೆ ಅವರಿಗೆಲ್ಲ ಜನ್ಮ ಉಂಟು. ಈ ದೇಹದ ಸಂಬಂಧ ರೂಪವಾಗಿರತಕ್ಕಂತಹ ಜನ್ಮ ಇವರಿಗೆಲ್ಲ ಇದೆ. ಆದರೆ ಮಾಮುಪೇತ್ಯತು ಕೌಂತೆಯ, ಕೌಂತೆಯ ಅಂತ ಇನ್ನೊಮ್ಮೆ ಸಂಬೋಧನೆ ಮಾಡಿದ ಕುಂತಿ ಪುತ್ರನಾದ ಹೇ ಅರ್ಜುನನೇ, ಮಾಮುಪೇತ್ಯ ಯಾರು ಲೋಕಗಳನ್ನ ಹೊಂದಿದ ಮಾತ್ರಕ್ಕೆ ಅವರು ಪುನರ್ಜನ್ಮ ಇಲ್ಲ ಅಂತ ಅರ್ಥ ಅಲ್ಲ. ಆಯ್ತಾ? ಆ ಬ್ರಹ್ಮ ಭವನಾತ್ ಲೋಕಾಹ, ಅದಕ್ಕಿಂತ ಕೆಳಗಿನ ಲೋಕವನ್ನ ಹೊಂದಿದವರಿಗೆ ಪುನರ್ಜನ್ಮ ಇಲ್ಲ. ಹಾಗಾದ್ರೆ ಅದಕ್ಕಿಂತ ಮೇಲಿನ ಲೋಕದಲ್ಲಿ ಲೋಕವನ್ನ ಹೊಂದಿದವರಿಗೆ ಪುನರ್ಜನ್ಮ ಅಲ್ಲ, ಪುನರ್ಜನ್ಮ ಇದೆ ಅಂತ ಹೇಳಿದ್ದು. ಹಾಗಾದ್ರೆ ಅದಕ್ಕಿಂತ ಮೇಲಿನ ಲೋಕವನ್ನ ಹೊಂದಿದವರಿಗೆ ಪುನರ್ಜನ್ಮ ಇಲ್ಲ ಅಂತ ಅದು ಅರ್ಥಾತ್ ಸಿದ್ಧ. ಹೌದಾ? ಹಾಗಾದ್ರೆ ಇವನು ಮತ್ತೆ ಯಾಕೆ ಮಾಮುಪೇತ್ಯ ಅಂತ ಯಾಕೆ ಹೇಳ್ಬೇಕು? ಹೌದಾ ಇಲ್ಲ? ಭವನವನ್ನ ಹೊಂದಿಬಿಟ್ರೆ, ಯಾಕಂದ್ರೆ ಇದಕ್ಕಿಂತ ಮೇಲಿನ ಲೋಕಗಳನ್ನ ಹೋಗಿಬಿಟ್ರೆ ಅವರು ಜನಗಳು, ಅವರು ಪುನರ್ಜನ್ಮ ಇಲ್ಲ ಅಂತ ಆ ಮಾತುಗಳಿಂದಲೇ ಸಿದ್ಧ ಆಗ್ತಾ ಇರ್ಬೇಕಾದ್ರೆ ಕೃಷ್ಣ ಮಾಮುಪೇತ್ಯ ಅಂತ ಹೇಳ್ಕೊಂಡಿದ್ದಾನೆ. ಏನು ಸಂಬಂಧ ಅಂತ ಹೇಳಿದ್ರೆ, ಆ ಲೋಕಗಳಲ್ಲಿ ಹೊಂದಿದ ಮಾತ್ರಕ್ಕೆ ಅವರಿಗೆ ಮೋಕ್ಷ ಇಲ್ಲ. ಆ ಲೋಕಗಳಲ್ಲಿ ಇದ್ರೂ ನನ್ನನ್ನ ಹೊಂದದಿದ್ದರೆ ಅವರಿಗೆ ಮೋಕ್ಷ ಇಲ್ಲ. ಆದ್ದರಿಂದ ಕೃಷ್ಣ ಉತ್ತರಾರ್ಧದಲ್ಲಿ ಹೇಳುವಾಗ ಮಾಂ ಉಪೇತ್ಯ ಅನ್ನುವ ಮಾತನ್ನ ಸೇರಿಸಿದ್ದಾನೆ. ಆಯ್ತಾ? ಮಾಮುಪೇತ್ಯ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳಿದ. ಇದರಲ್ಲಿ ಪದಗಳ ಸ್ವಾರಸ್ಯ ನೋಡಬೇಕು ಅಂತಾದ್ರೆ, ಉಪೇತ್ಯ ಅನ್ನೋದು ಒಂದು ಉಪ ಅಂತ ಉಪಸರ್ಗ ಇದೆ. ಇಣುಗತವು ಧಾತುವಿನ ಲೆಪ್ರತ್ಯಯ ಅಂತ ಅದು. ಆಯ್ತಾ? ಕುಂತೆಯ ಅಪತ್ಯಂ ಪುಮಾನ್ ಕೌಂತೆಯ ತತ್ಸಂಬುದ್ಧೋ ಕೌಂತೆಯ ಪುನಃ ಜನ್ಮ ನ ವಿದ್ಯತೆ. ಆಯ್ತಾ? ವಿದ್ಯತೆ ಅನ್ನೋದು ಕೂಡ ವಿದಿಲ್ ಲಾಭೆ. ಆಯ್ತಾ? ವಿದಿಲ್ ಲಾಭೆ ಧಾತುವಿನ ಆತ್ಮನೇ ಪದದ ಲಟ್ಲಕಾರದ ಪ್ರಥಮ ಪುರುಷ ಏಕವಚನ ಅದು. ಇಷ್ಟು ಈ ಶ್ಲೋಕದ ಬಗ್ಗೆ ತಿಳ್ಕೊಂಡು ಆಮೇಲಿಂದ ನಾವು ವಿವೃತ್ತಿಗೆ ಹೋಗೋಣಂತೆ. ಇವಾಗ ರಾಯರು ಹೇಳ್ತಾ ಇದ್ದಾರೆ, ಬ್ರಹ್ಮಾದೀನ್ ಪ್ರಾಪ್ತಾನಪಿ ಪುನರ್ಜನ್ಮ ಅಭಾವಾತ್ ಕಿಂ ವಿಶಿಷ್ಯ ಉಚ್ಯತೆ ಮಾಮುಪೇತ್ಯ ಇತ್ಯಾದಿ. ಬ್ರಹ್ಮಾದೀನ್ ಪ್ರಾಪ್ತಾನಪಿ, ಬ್ರಹ್ಮಾದಿ ದೇವತೆಗಳನ್ನ ಹೊಂದಿದವರಿಗೂ ಕೂಡ ಪುನರ್ಜನ್ಮ ಇಲ್ಲ ಅಂತ ನಮಗೆ ಸ್ಮೃತಿ ವಾಕ್ಯಗಳಿಂದ ತಿಳಿತಾ ಇದೆ. ಹಾಗಿರ್ಬೇಕಾದ್ರೆ ಮಾಮುಪೇತ್ಯ ಅನ್ನೋದು ಹೇಳೋದ್ರಲ್ಲಿ ಏನು ಸ್ವಾರಸ್ಯ ಇದೆ? ಹೌದಾ ಇಲ್ಲ? ಭಾರಿ ದೊಡ್ಡ ಲೆವೆಲ್ಗೆ ಹೋಗಿ ಅಲ್ಲಿ ಫಲವನ್ನು ಪಡ್ಕೊಳ್ಳೋದಕ್ಕಿಂತ ಅಲ್ಲಿ ಹೋಗಿ ಫಲವನ್ನು ಪಡ್ಕೊಳ್ಬೇಕು ಅನ್ನೋದ್ರಲ್ಲಿ ಏನಿಲ್ಲ. ಸಣ್ಣ ಲೆವೆಲ್ಗಳಲ್ಲೇ ನಮಗೆಲ್ಲ ಕೆಲಸ ಆಗೋಗುತ್ತೆ. ಹಾಗಿರ್ಬೇಕಾದ್ರೆ ನಾವು ಹೈ ಲೆವೆಲ್ಗೆ ಯಾಕೆ ಹೋಗ್ಬೇಕು? ಬೇಕಾಗಿಲ್ಲಲ್ಲ. ಅಲ್ಲಿಗೆ ಹೋದ್ರೆ ಮಾತ್ರ ಅಂತ ಏನ್ ನಿಯಮ ಇಲ್ಲ. ಹಾಗಾಗಿ ಬ್ರಹ್ಮಾದಿ ದೇವತೆಗಳನ್ನ ಹೊಂದಿದವರಿಗೇನೆ ಪುನರ್ಜನ್ಮ ಇಲ್ಲ ಅಂತ ಹೇಳಿದ ಮೇಲೆ ಇಲ್ಲಿ ಮಾಮುಪೇತ್ಯ ಅಂತ ಯಾಕೆ ಹೇಳ್ದ ಕೃಷ್ಣ ಅಂತ ಸಹಜವಾಗಿ ನಮಗೆ ಪ್ರಶ್ನೆ ಎಂಬುದು
ಬಂದ್ಬಿಡತ್ತೆ. ಆಯ್ತಾ? ಹಾಗಾಗಿ ಅದನ್ನೇ ಇಲ್ಲಿ ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ. ಬ್ರಹ್ಮಾದೀನ್ ಪ್ರಾಪ್ತಾನಪಿ ಪುನಃ ಜನ್ಮ ಅಭಾವಾತ್. ಬ್ರಹ್ಮಾದಿ ದೇವತೆಗಳನ್ನ ಹೊಂದಿದವರಿಗೂ ಕೂಡ ಮತ್ತೊಂದು ಜನ್ಮ ಇಲ್ಲ ಅಂತಾದ ಮೇಲೆ ಕಿಂ ವಿಶಿಷ್ಯ ಉಚ್ಯತೆ, ಏನು ವಿಶೇಷವಾಗಿ ಏನು ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ? ಏನಂತ? ಮಾಮುಪೇತ್ಯ ಇತ್ಯಾದಿ. ಹೌದಾ? ಇತಿ ತತ್ರಾಹ. ಈ ರೀತಿಯ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ರೂಪದಲ್ಲಿ ಬರ್ತಾ ಇದೆ ಈ ಶ್ಲೋಕ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಆ ಬ್ರಹ್ಮ ಭವನಾತ್ ಅಂತಿದೆ. ಇಲ್ಲಿ ಆಂಗ್ ಅಂತ ಉಪಸರ್ಗ ಅದು. ಆಯ್ತಾ? ಆ ಆಂಗ್ ಅನ್ನುವ ಉಪಸರ್ಗ ಅದು ಅಭಿವಿಧಿ ಎನ್ನುವ ಅರ್ಥದಲ್ಲಿದೆ. ಏನದು ಅಭಿವಿಧಿ ಎನ್ನುವ ಅರ್ಥ ಅಂತ ಹೇಳಿದ್ರೆ ಇಷ್ಟೇ. ಆಯ್ತಾ? ಆ ಅಭಿವಿಧಿ ಅನ್ನೋ ಅರ್ಥ ನಾನು ಈಗ ನೋಡ್ರಿ, ನಮಗೆಲ್ಲ ಕನ್ಫ್ಯೂಸ್ ಆಗೋದು ಹಾಗೆ. ಇಷ್ಟನೇ ಅಧ್ಯಾಯದಿಂದ ಇಷ್ಟನೇ ಅಧ್ಯಾಯದವರೆಗೆ ಒಂದು ವಿಷಯವನ್ನು ನಮ್ಗೆ ಯಾರಾದ್ರೂ ಉಪನ್ಯಾಸಕ್ಕೋ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿಷಯಗಳನ್ನು ಕೊಟ್ಟಾಗ ಇಷ್ಟನೇ ಅಧ್ಯಾಯದಿಂದ ಇಷ್ಟನೇ ಅಧ್ಯಾಯದವರೆಗೆ ಅಂತ ಹೇಳಿದೆ. ಆ ಅಧ್ಯಾಯ ಸೇರಿಸ್ಕೊಳ್ಬೇಕೋ ಬೇಡ? 1ರಿಂದ 25, 1ರಿಂದ 25 ಅಂತ ಹೇಳಿದ್ರೆ 1ರಿಂದ ಅಂತ ಹೇಳಿದ್ರೆ 1 ಸೇರ್ಕೊಂಡ್ಬಿಡುತ್ತೆ. 25ರಿಂದ 25ರವರೆಗೋ ಅಥವಾ 25 ಸೇರ್ಕೊಳತ್ತೋ? ಪ್ರಶ್ನೆ ಬರುತ್ತಾ ಇಲ್ವಾ? ಸಹಜವಾಗಿ ನಮಗೆ ಆ ರೀತಿ ಸಂಶಯಗಳು ಉಂಟಾಗ್ತವೆ. ಅದಕ್ಕೆ ಇಲ್ಲಿ ಆ ಬ್ರಹ್ಮ ಭವನಾತ್ ಅಂತ ಹೇಳಿದರೆ ಅದಕ್ಕೆ ಇಲ್ಲಿ ರಾಯರ ಅರ್ಥ ಬರೆದರು. ಆಂಗ್ ಅಂತ ಇಲ್ಲಿ ಉಪಸರ್ಗ ಏನಿದೆ ಅದು ಅಭಿವಿಧಿ ಎನ್ನುವ ಅರ್ಥದಲ್ಲಿದೆ. ಅಂದ್ರೆ ಆ ಬ್ರಹ್ಮ ಸದಸ್ಸು ಮತ್ತೆ ಅದಕ್ಕಿಂತ ಅದನ್ನ ಹಿಡಿದು ಅದರನ್ನ ಲೋಕಗಳನ್ನು ಬೇರೆ ಲೋಕಗಳನ್ನು ಸೇರಿಸಿಕೊಳ್ಳಬೇಕು. ಮೇರು ಸದನ ಮತ್ತು ಮೇರು ಸದನಕ್ಕಿಂತ ಕೆಳಗಿನ ಲೋಕಗಳು ಆ ಅರ್ಥದಲ್ಲಿ ಇಲ್ಲಿ ಆಂಗ್ ಅನ್ನುವ ಉಪಸರ್ಗ ಬಂದಿದೆ. ಸರಿನಾ? ಇದು ಉಂಟು ಹೇಳ್ತಾರೆ, ಅದನ್ನು ಹೇಳ್ತಾರೆ ಪೂರ್ಣ. ಅದಕ್ಕೆ ಜನ್ಮ ಉಂಟು ಅಂತ ಹೇಳೋದು ಸತ್ಯ, ಜನ್ಮ ಇಲ್ಲ ಅಂತ ಹೇಳೋದು ಸತ್ಯ. ಯಾಕೆ ಕೂಡಿಸ್ತೀರಿ ಈ ವಿರೋಧವನ್ನ? ಸ್ಮೃತಿ ವಾಕ್ಯ ಹೇಳ್ತಾ ಇದೆ ಬ್ರಹ್ಮ ಸದನಕ್ಕೆ ಹೋದವರಿಗೆ ಜನ್ಮ ಇಲ್ಲ ಅಂತ ಹೇಳ್ತಾ ಇದೆ, ಜನ್ಮ ಇದೆ ಅಂತ ಹೇಳ್ತಾ ಇದೆ. ಕೃಷ್ಣ ಹೇಳ್ತಾ ಇದ್ದಾನೆ. ಈ ವಿರೋಧವನ್ನ ಹೇಗೆ ಪರಿಹಾರ ಮಾಡೋದು ಅಂತ ಆಚಾರ್ಯ ಪರಿಹಾರ ಮಾಡುತ್ತಾರೆ. ನೋಡೋಣ, ಈ ಶ್ಲೋಕ ಪೂರ್ತಿ ಅದೇ ವಿಷಯ ಇದೆ. ಆಯ್ತಾ? ಆ ಅಭಿವಿಧಿ ಎನ್ನುವ ಅರ್ಥ ಹೇಳಿದ್ರಲ್ಲ, ಅದರ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಮುಂದಿನ ವಾಕ್ಯದಲ್ಲಿ. ಅದರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಮೇರುಸ್ಥ ಬ್ರಹ್ಮ ಸದನಾತ್ ಮೇರುಸ್ಥ ಬ್ರಹ್ಮ ಸದನಾತ್ ಆರಭ್ಯ. ಆಯ್ತಾ? ಮೇರುಸ್ಥ ಬ್ರಹ್ಮ ಸದನಾದಾರಭ್ಯ ಅರ್ವಾಕ್ತನಾಹ ಲೋಕಾಹ. ಆಯ್ತಾ? ಮೇರುಸ್ಥ ಬ್ರಹ್ಮ ಸದನಾತ್ ಆರಭ್ಯ. ಮೇರು ಪರ್ವತದಲ್ಲಿರುವ ಬ್ರಹ್ಮನ ನೋಡ್ರಿ, ಸ್ಪಷ್ಟವಾಗಿ ಬರೆದು ಬಿಟ್ರು. ಬ್ರಹ್ಮ ಭವನ ಅಂತ ಹೇಳಿದ್ರೆ ಸತ್ಯಲೋಕ ಅಂತ ಇಟ್ಕೊಳ್ಬೇಡ್ರಿ. ಮೇರು ಪರ್ವತದ ಭೂಮಿಯ ಸಂಪರ್ಕ ಇರತಕ್ಕಂತಹ ಮೇರು ಪರ್ವತದ ಶಿಖರ. ಆಯ್ತಾ? ಅದೇ ಬ್ರಹ್ಮದೇವರ ಸದಸ್ಸು. ಆದ್ರಿಂದ ಬ್ರಹ್ಮಾದೀನ್ ಪ್ರಾಪ್ತಾನಪಿ ಪುನಃ ಜನ್ಮ ನ ವಿದ್ಯತೆ. ಆಯ್ತಾ? ಅದರಿಂದ ಮೇರುಸ್ಥ ಬ್ರಹ್ಮ ಸದನಾತ್ ಆರಭ್ಯ ಅರ್ವಾಕ್ತನಾಹ ಲೋಕಾಹ. ಅರ್ವಾಕ್ತನ ಅಂದ್ರೆ ಕೆಳಗಿನ ಲೋಕಗಳು ಅಂತ ಅರ್ಥ. ಅದಕ್ಕೆ ಎಲ್ಲಿಂದ ಹಿಡ್ಕೊಳ್ಬೇಕು ಅಂತ ಅದನ್ನು ಮುಂದಿನ ಮಾತುಗಳಲ್ಲಿ ಹೇಳುತ್ತಾರೆ. ಆಯ್ತಾ? ತತ್ರ ಗತಾಹ ಜನಾಹ ಇತಿ ಯಾವತ್. ಆಯ್ತಾ? ಮೇರು ಪರ್ವತದಲ್ಲಿರ್ತಕ್ಕಂತಹ ಬ್ರಹ್ಮ ಸದನ ಮತ್ತೆ ಆ ಬ್ರಹ್ಮ ಸದನವನ್ನ ಆರಂಭಿಸಿ ಅದನ್ನು ಜೊತೆಗೆ ಇಟ್ಕೊಳ್ಬೇಕು. ಅದಕ್ಕಿಂತ ಕೆಳಗಿನ ಲೋಕಗಳಿಗೆ ಹೋಗಿರತಕ್ಕಂತಹ ಜನರು ಪುನರಾವರ್ತಿನಃ ಮತ್ತೆ ಭೂಮಿಗೆ ಅವರು ಆಗಮಿಸ್ತಾರೆ. ಮತ್ತವರಿಗೆ ಶರೀರ ಸಂಬಂಧ ರೂಪವಾಗಿರತಕ್ಕಂತಹ ಜನ್ಮ ಅವರಿಗೆ ಉಂಟೇ ಉಂಟು. ಪುನರಾವರ್ತಿನಃ ಪುನಃ ಭುವಂ ಆಗತ್ಯ ಜನ್ಮಾದಿಮಂತಹ ಭವಂತಿ ಇತ್ಯರ್ಥ. ಆದರೆ ಒಂದು ಪ್ರಶ್ನೆ ನಮ್ಮಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಆಯ್ತಾ? ಏನದು? ಮೇರುಸ್ಥ ಬ್ರಹ್ಮ ಸದನಾದಾರಭ್ಯ ಅರ್ವಾಕ್ತನ ಲೋಕಸ್ಥಾಹ ಪುನರಾವರ್ತಿನಃ. ಮೇರು ಸದನದಿಂದ ಆರಂಭಿಸಿ ಅದಕ್ಕಿಂತ ಕೆಳಗಿನ ಲೋಕದಲ್ಲಿದ್ದವರು ಮತ್ತೆ ಜನ್ಮವನ್ನ ಪಡಿತಾರೆ ಅಂತ ಹೇಳಿದ್ರಿಂದ ಅರ್ಥಾತ್ ನಮಗೇನ್ ಸಿದ್ಧ ಆಗತ್ತೆ? ಮೇರು ಬ್ರಹ್ಮ ಸದನಾತ್ ಆ ಜನಾತ್ ನ ಜನಿರ್ಭುವಿ ಅಂತ ಒಂದು ಸ್ಮೃತಿ ವಾಕ್ಯ ಇದೆ. ಆ ಮೇರು ಬ್ರಹ್ಮ ಸದನಾತ್ ಬ್ರಹ್ಮ ಜನಾತ್ ನ ಜನಿಹಿ. ಯಾರು ಮೇರು ಸದನದಿಂದ ಜನೋಲೋಕದವರೆಗೆ ಅಲ್ವಾ? ಈ ಸಪ್ತ ಲೋಕಗಳನ್ನು ನಾವು ಹೇಳುತ್ತೇವೆ ಅಲ್ವಾ? ಭೂರ್ಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಆಮೇಲೆ ಕೊನೆಗೆ ಬರತಕ್ಕಂಥದ್ದು ಸತ್ಯಲೋಕ.
ಆಯ್ತಾ? ಇದೇ ಮೇಲಿನ 7 ಲೋಕಗಳು. ಹೀಗೆ ಈ 7 ಲೋಕಗಳಲ್ಲಿ ಜನೋಲೋಕದಿಂದ ಕೆಳಗಿನ ಲೋಕದಲ್ಲಿರ್ತಕ್ಕಂಥವರಿಗೆ ಎಲ್ಲಿಂದ ತಗೊಳ್ಬೇಕು ಅಂತ ಸ್ವಲ್ಪ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಇವಾಗ. ಆ ಸ್ಮೃತಿ ವಾಕ್ಯ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಆ ಸ್ಮೃತಿ ವಾಕ್ಯ ಹೇಳ್ತಕ್ಕಂಥದ್ದು ಆಜನಾತ್ ನ ಜನಿರ್ಭುವಿ ಅಂತ. ಅಂದ್ರೆ ಜನೋಲೋಕದಿಂದ ಹಿಡಿದು ಆಮೇರು ಬ್ರಹ್ಮ ಸದನಾತ್ ಆಜನಾನ್ ನ ಜನಿರ್ಭುವಿ, ಇದು ಒಂದು ಸ್ಮೃತಿ ವಾಕ್ಯ. ಆ ಸ್ಮೃತಿ ವಾಕ್ಯದ ಪ್ರಕಾರ ಯಾರು ಈ 7 ಲೋಕಗಳಲ್ಲಿ ಜನೋಲೋಕದಿಂದ ಕೆಳಗಿನ ಲೋಕದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮತ್ತೆ ಬ್ರಹ್ಮ ಭವನದಿಂದ ಆಯ್ತಾ ಕೆಳಗಿನ ಸ್ಥಾನದಲ್ಲಿರ್ತಕ್ಕಂಥವರಿಗೆ ಇವರಿಗೆ ಪುನರಾವೃತ್ತಿ ಅಂತ ಪ್ರಮಾಣಗಳೆಲ್ಲವೂ ಕೂಡ ತಿಳಿಸ್ಕೊಡ್ತಾ ಇದೆ. ಆದರೆ ಇಲ್ಲಿ ಬ್ರಹ್ಮಭವನ ಅಂತ ಹೇಳಿದ್ರೆ ಭೂಲೋಕದಲ್ಲಿರ್ತಕ್ಕಂತಹ ಮೇರು ಪರ್ವತದಲ್ಲಿರ್ತಕ್ಕಂತಹ ಬ್ರಹ್ಮಭವನವನ್ನೇ ನಾವು ತಗೊಳ್ಬೇಕು. ಆ ಸತ್ಯಲೋಕ ಅಂತ ಹಿಡ್ಕೊಂಡ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇನ್ನೊಂದು ವಾಕ್ಯ ಇದೆ ನೋಡ್ರಿ, ಅಲ್ಲೇ ಮುಂದೆ ಹೇಳುವಾಗ ರಾಯರು ಹೇಳುತ್ತಾರೆ, ಇತಿ ಸ್ಮೃತ್ಯಾಚ ತತಃ ಉಪರಿತನ ಲೋಕಸ್ಥಾಹ. ತತಃ ಅಂದ್ರೆ ಜನೋಲೋಕಾತ್ ಅಂತ ಅರ್ಥ. ಜನೋಲೋಕಕ್ಕಿಂತ ಮೇಲಿನ ಲೋಕದಲ್ಲಿ ಇರತಕ್ಕಂಥವರಿಗೆ ನ ಪುನರಾವೃತ್ತಿ. ಹೌದಾ? ಜನೋಲೋಕಕ್ಕಿಂತ ಮೇಲಿನ ಇರತಕ್ಕಂತಹ ಲೋಕದಲ್ಲಿದ್ದವರಿಗೆ ಪುನರಾವೃತ್ತಿ ಇಲ್ಲ. ಇತಿ ಪ್ರಾಪ್ತತ್ವಾತ್ ಮಾಂ ಉಪೇತ್ಯ ಪುನರ್ಜನ್ಮನ ಆಪ್ನುವಂತಿ ಇತಿ ಕಥಂ ಉಚ್ಯತೆ. ಒಂದು ರೀತಿಯಾಗಿ ಹಿಂದಿನ ಪ್ರಶ್ನೆ ಮಾಡಿಕೊಂಡಿದ್ರು, ಇನ್ನೊಂದು ರೀತಿಯಾಗಿ ಕೂಡ ಇದರಲ್ಲಿ ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ. ಸ್ವಲ್ಪ ಸಂಕೋಚ ಮಾಡಿಕೊಂಡ್ರು. ಹಾಗಾದ್ರೆ ಏನ್ ಸಂಕೋಚ ಮಾಡಿಕೊಳ್ತಾ ಇದ್ದಾರೆ, ಇಲ್ಲಿ ಏನ್ ಅರ್ಥ ವಿಶೇಷವನ್ನ ಹೇಳ್ತಾ ಇದ್ದಾರೆ ಹೇಳಿದ್ರೆ, ಒಂದ್ ಹಂತ ಮೇಲಕ್ಕೆ ಹೋದ್ರಿ. ಇವಾಗ ಭೂರ್ಲೋಕ, ಭುವರಲೋಕ, ಸುವರಲೋಕ, ಆಮೇಲೆ ಬರ್ತಕ್ಕಂಥದ್ದೇ ಜನೋಲೋಕ, ಮಹರಲೋಕ, ಜನೋಲೋಕ. ಆಯ್ತಾ? ಈ ಜನೋಲೋಕದಿಂದ ಆರಂಭಿಸಿ ಇನ್ನೊಂದ್ ಸ್ವಲ್ಪ ಅರ್ಥ ವಿಶೇಷವನ್ನ ಮಾಡಿಕೊಳ್ರಿ. ಆಯ್ತಾ? ಕೆಳಗಿನ ಲೋಕಗಳು ಅಂತ ಹೇಳಿದ್ರೆ ಜನೋಲೋಕದಿಂದ ಆರಂಭಿಸಿ ಯಾರು ಕೆಳಗಿನ ಲೋಕದಲ್ಲಿದ್ದಾರೆಯೋ ಅವರಿಗೆ ಪುನರಾವೃತ್ತಿ ಉಂಟು. ಯಾರು ಅದಕ್ಕಿಂತ ಮೇಲಿನ ಲೋಕದಲ್ಲಿದ್ದಾರೆಯೋ ಅವರಿಗೆ ಪುನರಾವೃತ್ತಿ ಇಲ್ಲ. ಇದು ಹೇಗೆ ಗೊತ್ತಾಯ್ತು ನಿಮಗೆ? ಈ ಸ್ಮೃತಿ ವಾಕ್ಯ ನಮಗೆ ಹಾಕಿ ತಿಳಿಸ್ಕೊಡ್ತಾ ಇದೆ ನೋಡ್ರಿ. ಆ ಬ್ರಹ್ಮ ಸದನಾತ್ ಆಜನಾತ್ ಅಂದ್ರೆ ಜನೋಲೋಕದಿಂದ ಅಂತ ಅರ್ಥ. ಆಯ್ತಾ? ನ ಜನಿಹಿ. ವಿಶೇಷವಾಗಿ ಈ ಒಂದು ಸ್ಮೃತಿ ವಾಕ್ಯದಿಂದ ನಮಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ, ಯಾರು ಆ ಮೇರು ಬ್ರಹ್ಮ ಸದನಾತ್ ಆಜನಾನ್ ನ ಜನಿರ್ಭುವಿ, ಮೇರು ಪರ್ವತದಲ್ಲಿರ್ತಕ್ಕಂತಹ ಬ್ರಹ್ಮ ಸದನ ಮತ್ತೆ ಜನೋಲೋಕದಿಂದ ಮೇಲಿನ ಲೋಕಗಳು. ಆಯ್ತಾ? ಇವರಿಗೆ ಭೂಮಿಯಲ್ಲಿ ಮತ್ತೆ ಜನ್ಮ ಇಲ್ಲ. ಆಯ್ತಾ? ಹೀಗೆ ಹೇಳ್ತಾ ಇದ್ದಾರೆ. ಹೀಗೆ ಆದ್ರಿಂದ ಜನೋಲೋಕದವರೆಗೆ ಹೋದವರಿಗೇನೆ ಪುನರ್ಜನ್ಮ ಇಲ್ಲ ಅಂತ ಹೇಳಬೇಕಾದ್ರೆ ಮಾಮುಪೇತ್ಯ ಅಂತ ಕೃಷ್ಣ ಯಾಕೆ ಹೇಳ್ತಾನೆ? ಅದಕ್ಕಿಂತ ಮೇಲೆ. ಆಯ್ತಾ? ಹೀಗಿರ್ಬೇಕಾದ್ರೇನೆ ಯಾಕೆ ಈ ಸ್ಮೃತಿ ವಾಕ್ಯ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ, ಜನೋಲೋಕಾದಿಗಳನ್ನ ಪಡೆದವರಿಗೇನೆ ಮತ್ತೆ ಪುನರಾವೃತ್ತಿ ಇಲ್ಲ ಅಂತ. ಮತ್ತೆ ಕೃಷ್ಣ ಉತ್ತರಾರ್ಧದಲ್ಲಿ ಹೇಳಬೇಕಾದ್ರೆ ಮಾಮುಪೇತ್ಯ ಅಂತ ಹೇಗೆ ಹೇಳ ಅಂತ ಅದೇ ಪ್ರಶ್ನೆಯನ್ನೇ ಇನ್ನೊಂದು ರೀತಿಯಾಗಿ ಮಾಡಿದ್ರೆ ಅದಕ್ಕೂ ಉತ್ತರ ರೂಪದಲ್ಲಿ ಈ ಶ್ಲೋಕ ಬಂದಿದೆ. ಏನು ಉತ್ತರ ಕೊಡ್ತಾ ಇದ್ದಾರೆ ಇವಾಗ? ಸತ್ಯಂ ಮೇರುಸ್ಥ, ನೀವು ಕೇಳಿದ ಪ್ರಶ್ನೆ ಈಗ ಉತ್ತರ ಬರುತ್ತೀವ. ಮೇರುಸ್ಥ ಬ್ರಹ್ಮ ಸದನಾತ್ ಜನೋಲೋಕಾತ್. ಹೌದಾ? ಗಮನಿಸ್ಕೊಳ್ಬೇಕು ವಾಕ್ಯ. ಮೇರುಸ್ಥ ಬ್ರಹ್ಮ ಸದನಾತ್ ಆಜನ, ಆಯ್ತಾ, ಸದನಾತ್ ಜನೋಲೋಕಾತ್ ಆರಭ್ಯ. ಎಲ್ಲಿದೆ ವಾಕ್ಯ? ಅದು ಅಲ್ಲ, ನಾನು ಮುಂದಿದ್ದು ಸತ್ಯಂ ಉತ್ತರ ಓದ್ತಾ ಇದ್ದೇನೆ ನಾನು. ಆಯ್ತಾ? ಮೇರುಸ್ಥ ಬ್ರಹ್ಮ ಸದನಾತ್ ಜನೋಲೋಕಾತ್ ಜನೋಲೋಕಾಚ್ಚ ಉಪರಿಸ್ಥಿತಾನಾಂ ಜನಿಹಿ ನ ಇತಿ. ಏನ್ ಹೇಳ್ತಾ ಇದ್ದಾರೆ ಉತ್ತರ ಇಲ್ಲಿ? ಮೇರು ಪರ್ವತದಲ್ಲಿರತಕ್ಕಂತಹ ಬ್ರಹ್ಮ ಸದನ, ಆ ಬ್ರಹ್ಮ ಸದನದಿಂದ ಹಿಡಿದು ಜನೋಲೋಕದಿಂದ, ಆಯ್ತಾ, ಮೇಲಿನ ಲೋಕದಲ್ಲಿ ಇರತಕ್ಕಂಥವರಿಗೆ ಹುಟ್ಟಿಲ್ಲ, ಪುನರ್ಜನ್ಮ ಇಲ್ಲ ಅಂತ ಸ್ಮೃತಿ ವಾಕ್ಯ ಹೇಳ್ತಾ ಇದೆ. ಸರಿ, ಆದರೆ ಹೇಗೆ ಅದನ್ನು ಕೂಡಿಸೋದು ಹೇಗೆ?
ತಥಾಪಿ ತಲ್ಲೋಕಸ್ಥತ್ವ ಮಾತ್ರಂ ನ ಜನ್ಮಾಭಾವೇ ಪ್ರಯೋಜಕಂ. ಕೇವಲ ಈ ಲೋಕದಲ್ಲಿ ಇದ್ದವರಿಗೆ ಮಾತ್ರ ಇದ್ದ ಮಾತ್ರಕ್ಕೆ ಅವರಿಗೆ ಜನ್ಮ ಇಲ್ಲ ಅಂತಿಲ್ಲ. ಆಯ್ತಾ? ನ ಜನ್ಮಾಭಾವೇ, ಈ ಲೋಕದಲ್ಲಿ ಇದ್ದ ಮಾತ್ರಕ್ಕೆ, ಆಯ್ತಾ, ತಲ್ಲೋಕಸ್ಥ ಮಾತ್ರಂ ನ ಜನ್ಮಾಭಾವೇ ಪ್ರಯೋಜಕಂ. ಆ ಲೋಕದಲ್ಲಿ ಇದ್ದಾರೆ ಎಂದ ಮಾತ್ರಕ್ಕೆ ಅವ್ರಿಗೆ ಜನ್ಮ ಇಲ್ಲ ಅಂತ ಅರ್ಥ ಮಾಡಬೇಡ್ರಿ. ಆಯ್ತಾ? ಜನ್ಮಾಭಾವೇ, ಜನ್ಮ ಇಲ್ಲದಿರುವಿಕೆಗೆ, ಆಯ್ತಾ, ತಲ್ಲೋಕಸ್ಥತ್ವ ಮಾತ್ರಂ ನ ಪ್ರಯೋಜಕಂ. ಆ ಲೋಕದಲ್ಲಿ ಇರುವಿಕೆ ಮಾತ್ರ ಅದು ಪ್ರಯೋಜಕ ಅಲ್ಲ. ಹಾಗಾದ್ರೆ ಇನ್ನೂ ಒಂದು ಪ್ರಯೋಜಕ ಇದೆ ಅಂತ ಆಯ್ತು. ಏನದು ಪ್ರಯೋಜಕ? ಅದನ್ನೇ ಈ ಶ್ಲೋಕದಲ್ಲಿ ಕೃಷ್ಣ ತಾನು ತಿಳಿಸ್ಕೊಡ್ತಾ ಇದ್ದಾನೆ. ಕಿಂತು ತತ್ರ ಸ್ಥಿತಂ, ಆ ಲೋಕದಲ್ಲಿ ಇರತಕ್ಕಂತಹ ಮಾಂ ಉಪೇತ್ಯ ಸ್ಥಿತಾನಾಮೇವ, ಯಾರು ನನ್ನನ್ನ ಹೊಂದಿ ಇದ್ದಾರೆಯೋ ತೇಷಾಂ ಜನ್ಮ ನ ವಿದ್ಯತೆ, ತೇಷಾಂ ಏವ ಜನ್ಮ ನ ವಿದ್ಯತೆ. ಇದ್ದಾರೆ ಅವರಿಗೆಲ್ಲ ಮತ್ತೆ ಪುನರ್ಜನ್ಮ ಉಂಟು. ಆ ಲೋಕಕ್ಕೆ ಹೋಗಿ ಏನೋ ಪುಣ್ಯ ವಿಶೇಷದಿಂದ ಆ ಲೋಕಗಳಿಗೆ ಹೋಗಿರ್ತಾರೆ. ಹೋಗಿದ್ದಾರೆ ಎಂದ ಮಾತ್ರಕ್ಕೆ ಅವ್ರಿಗೆ ಪುನರ್ಜನ್ಮ ಇಲ್ಲ ಅಂತಿಲ್ಲ. ಹಾಗಾದ್ರೆ ಅದೇ ಮೋಕ್ಷ ಆಗ್ಬಿಡುತ್ತೆ. ಪುನರ್ಜನ್ಮ ಎಲ್ಲಿಲ್ವೋ ಅದೇ ಮೋಕ್ಷ ತಾನೆ. ಮೋಕ್ಷಕ್ಕೆ ಹೋದ್ರೆ ಮತ್ತೆ ಹುಟ್ಟಿಲ್ಲ. ಹಾಗಾದ್ರೆ ಈ ಲೋಕಗಳು ಹೋದ್ರೂ ಕೂಡ ಅವ್ರು ಹುಟ್ಟೋದಿಲ್ಲ ಅಂತ ಆಗ್ಬಿಟ್ರೆ ಮೋಕ್ಷಕ್ಕೆ ಸದೃಶವಾಗೋಯ್ತು ಈ ಲೋಕಗಳು. ಅಲ್ಲಿ ಹೋದರೂ ಕೂಡ ಮಾಮುಪೇತ್ಯ ಏವ ತೇಷಾಂ ಪುನರ್ಜನ್ಮ ನತು ತೇಷಾಂ ಜನ್ಮ ವರ್ತತೆ ಏವ. ಅಂದ್ರೆ ಆಚಾರ್ಯ, ಈ ಜನಲೋಕದಿಂದ ಮೇಲೆ ಹೋಗಿ ಮಾಮುಪೇತ್ಯ ಅಂತಂದ್ರೆ ಭಗವಂತನ ಕೃಪೆ ಪಾತ್ರರಾಗಿ ಅವ್ರು ಅಂದ್ರೆ ಮುಂದೆ ಅವರು ಮೋಕ್ಷ ದಾರಿಲೇನೆ ನಡೀತಾರೆ, ಹೊರತು ಕೆಳಗ್ ಬರಲ್ಲ ಅನ್ನೋ ಅರ್ಥ ಇಟ್ಕೋಬೇಕು ಆಚಾರ್ಯ. ಬರಲ್ಲ, ಮತ್ತೆ ಅವರಿಗೆ ಮೋಕ್ಷ ಖಚಿತ ಅಂತ ಅರ್ಥ. ಆಯ್ತಾ? ಹಾಗೆ ಮೋಕ್ಷಕ್ಕೆ ಹೋಗೋ ಕಾಲ ಅವಾಗ್ಲೇನೆ, ಆಯ್ತಾ, ಈಗ ಒಂದು ಫಿಕ್ಸ್ ಆದ ಹಾಗೆ, ಫಿಕ್ಸ್ ಇದ್ದ ಹಾಗೆ ಮುಗಿಲಿಕ್ಕೆ ಅಲ್ಲಿವರೆಗೂ ಅವರ ಸಾಧನೆ ನಿರಂತರ ಮಾಡಿಕೊಳ್ಳುತ್ತಲೇ ಇರ್ತಾರೆ. ಎರಡು ವಿಶೇಷ. ಈಗ ನೇರುಸ್ತ ನೀವು ಹೇಳ್ಬಿಟ್ರೆ ಅದೇ ಅದನ್ನ ಯಾಕೆ ಹೇಳಿದ್ರು ಅಂದ್ರೆ ಅದನ್ನು ಸೇರಿಸ್ಕೊಳ್ರಿ ಅನ್ನೋ ಅಭಿಪ್ರಾಯದಿಂದ ಅದನ್ನ ಹೇಳಿದ್ದಾರೆ. ಅದೇ ಬ್ರಹ್ಮ ಸದನದಿಂದ ಹಿಡಿದು, ಮೇರುಸ್ಥವಾದ ಬ್ರಹ್ಮ ಸದನದಿಂದ ಹಿಡಿದು, ಆಯ್ತಾ, ಜನೋಲೋಕ ಏನಿದೆ ಆ ಜನೋಲೋಕ ಮತ್ತೆ ಆ ಬ್ರಹ್ಮ ಸದನ ಅದರೊಳಗೆ ಇದು ಸೇರ್ಕೊಳ್ಳುತ್ತೆ ನಿಮ್ಮ ಅಭಿಪ್ರಾಯ. ಹೌದು, ಎರಡು ಲೋಕಗಳಿಗೂ ಇದೆ. ನೋಡ್ರಿ, ಇಲ್ಲಿ ಶ್ರೀಮದ್ ಆಚಾರ್ಯ ಭಾಷ್ಯದಲ್ಲಿ ಒಂದು ಮಾತು ಬರೀತಾರೆ. ಆಮೇರು ಬ್ರಹ್ಮ ಸದನಾತ್ ಆಜನಾನ್ನಜ ನಿರ್ಭುವಿ ತಥಾಪ್ಯಭಾವ ಸರ್ವತ್ರ ಪ್ರಾಪ್ಯೈವ ವಸುದೇವಜಂ. ಈ ಶ್ಲೋಕದ ಅನುವಾದ ಮಾಡಬೇಕಾದ್ರೆ ಹೀಗೆ ಮಾಡುತ್ತಾರೆ ಇದನ್ನ. ಬ್ರಹ್ಮ ಸದನ ಅಂತ ಹೇಳಿದರೆ ಸತ್ಯಲೋಕ ಅಂತ ಅರ್ಥ ಮಾಡಬೇಡ್ರಿ. ಯಾಕೆ ಅಂದ್ರೆ ಸತ್ಯಲೋಕಕ್ಕೆ ಹೋದರೆ ಮತ್ತೆ ಜನ್ಮ ಇಲ್ಲ. ಸತ್ಯಲೋಕಕ್ಕೆ ಹೋದರೆ ಮತ್ತೆ ಜನ್ಮ ಇಲ್ಲ. ಸತ್ಯಲೋಕಕ್ಕೆ ಹೋದರೆ ಮತ್ತೆ ಜನ್ಮ ಇಲ್ಲ. ಆದ್ದರಿಂದ ಏನಂತ ಅರ್ಥ ಮಾಡಬೇಕು? ಇಲ್ಲಿ ಬ್ರಹ್ಮ ಸದನ ಅಂತ ಹೇಳಿದ್ರೆ ಸತ್ಯಲೋಕಕ್ಕಿಂತ ಕೆಳಗಿನ ಲೋಕ ಅಂತಲೇ ಅರ್ಥವನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ಆ ಬ್ರಹ್ಮ ಭವನ ಅಂತ ಹೇಳಿದ್ರೆ ಮೇರು ಪರ್ವತದಲ್ಲಿ ಇರತಕ್ಕಂತಹ ಬ್ರಹ್ಮ ಸದನ ಅಂತಲೇ ನಾವು ಅರ್ಥವನ್ನು ಮಾಡಬೇಕಾಗತ್ತೆ. ಆಯ್ತಾ? ಅದರಿಂದ ಇದು ಹೌದು, ಇದು ಭೂಮಿಯ ಸಂಪರ್ಕ ಇರತಕ್ಕಂಥ ಲೋಕ. ಆಯ್ತಾ? ಇನ್ನು ಭೂಮಿಯ ಸಂಪರ್ಕ ಇಲ್ಲದೆ ಇರತಕ್ಕಂತಹ ಲೋಕ ಅಂತ ಹೇಳಿದ್ರೆ ಅದು ಜನೋಲೋಕ. ಇದೆ 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 ಅದ ಜನೋಲೋಕ ತಗೊಂಡಿದ್ದಾರೆ ಅಂದ್ರೆ ಅದ್ರ ಮಧ್ಯದಲ್ಲಿ ಇದು ಸೇರ್ಕೊಂಡಿದೆ ಅಂತ ಅರ್ಥ. ವರೆಗೂ ಅಂತ ಅರ್ಥ. ಅಂದ್ರೆ ಈ ಲೋಕದಲ್ಲಿ ಹೋದವರಿಗೆ ಜನೋಲೋಕವನ್ನೇ ತೆಗೆದುಕೊಂಡ ಮೇಲೆ ಉಳಿದ ಲೋಕಗಳಂತೂ ಅರ್ಥಾತ್ ಸಿದ್ಧ ಆದವು.
ಇರ್ತಕ್ಕಂಥವರಿಗೆ ಪುನರಾವೃತ್ತಿ ಉಂಟೇ ಉಂಟು. ಈ ಸ್ವರ್ಗಕ್ಕೆ ಹೋದವರು ವಾಪಸ್ ಬರೋದಿಲ್ವಾ? ಹಾಗೆ ಅದೆಲ್ಲ ಉಂಟಲ್ಲ. ಉಪರಿ ಅಂತಂದ್ರೆ ಯಾವ್ದು ಬಂತೀಗ ತಪೋಲೋಕ ಸತ್ಯಲೋಕ, ಜನೋಲೋಕದ ಮೇಲೆ ಬಂತಂದ್ರೆ ಇದು ಬಂತು, ಇದು ಸತ್ಯಲೋಕ. ತಪೋಲೋಕ ಸತ್ಯಲೋಕ, ಪುನರ್ಜನ್ಮ ಇಲ್ಲ. ಆಯ್ತಾ? ಭೂಮಿಯಲ್ಲಿದ್ದಾಗ ಪರೀಕ್ಷಿತ ಮಹಾರಾಜ ಇವರೆಲ್ಲರೂ ಹೊಂದಿದವರು ಹೋದ್ರು ಎಲ್ಲ ಈ ಜನರಲ್ಲೂ ಕೂಡ ಕೃಷ್ಣನ್ ಹೊಂದಿದ್ರೆ ಅವ್ರು ಹೇಗೆ ಹೋಗ್ತಾರೆ. ಅರ್ಥನೇ ಯಾಕಂತ ಹೇಳಿದ್ರೆ ಪುರಾಣಗಳಲ್ಲಿ ಹೇಳಿದ್ದು ನೇರವಾಗಿ ವೈಕುಂಠಕ್ಕೆ ಹೋದ್ರು ಅಂತ ಹೇಳಿದ್ರೆ ಹಾಗೆ ಹೋದ್. ಈ ಕ್ರಮ ಬಿಟ್ಟು ಯಾರು ಹೋಗ್ಲಿಕ್ಕಾಗಲ್ಲ. ಅಲ್ಲೆಲ್ಲ ಇಷ್ಟು ವಿವರಣೆಗಳನ್ನ ಹೇಳಲಿಕ್ಕೆ ಆಗಲ್ಲ. ಆದ್ರಿಂದ ನೇರವಾಗಿ ವೈಕುಂಠಕ್ಕೆ ಹೋದ್ರು ಅಂತ ಹೇಳಿರ್ತಾರೆ ಅಷ್ಟೇ ಹೊರತು ಅವರೆಲ್ಲ ಇದೇ ಕ್ರಮದಲ್ಲೇ ಹೋಗ್ಬೇಕು ಯಾರು ಹೋದ್ರು ಕೂಡ. ಅವರನ್ನೇ ಕರ್ಕೊಂಡು ಹೋದದ್ದು. ಮೋಕ್ಷ ಪದೇಚ್ಛವ ಸಮಾಯಾತ ಅಂತ ಹೇಳಿ ರಾಮಚಂದ್ರ ತನ್ನ ಜೊತೆಗೆ ಲೋಕಕ್ಕೆ ವೈಕುಂಠಕ್ಕೆ ಕರ್ಕೊಂಡೋದ ಅಂತ ಹೇಳಿದ್ರೆ ಅವನು ಪಾಡಿ ತಾನು ಹೋಗ್ತಾನೆ. ಹೋಗೋರು ಇದೇ ಲೋಕದಲ್ಲಿ ಸ್ವಾಮಿಗಳ ಜೊತೆ ನಾವು ದರ್ಶನಕ್ಕೆ ಹೋಗ್ತೇವೆ. ಅವ್ರನ್ನ ಒಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರ ಜೊತೆಗೆ ಹೋಗಿದ್ದೇವಪ್ಪ ನಾವು, ನಮ್ಮನ್ನು ಅದೇ ಮಾರ್ಗದಲ್ಲಿ ಬಿಡ್ತಾರ? ಅವ್ರ ಮಾರ್ಗ ಬೇರೆ, ನಮ್ಮ ಮಾರ್ಗ ಬೇರೆ. ನಮ್ಮ ಮಾರ್ಗದಲ್ಲೇ ನಾವು ಹೋಗ್ಬೇಕು. ಅವ್ರು ಹೋಗಿನೂ ದರ್ಶನ ಮಾಡೋದು, ನಾವು ಹೋಗಿನೂ ದರ್ಶನ ಮಾಡೋದು. ಆಯ್ತಾ? ಹಾಗೆ ಯಾವುದೇ ಪುರಾಣ ವಾಕ್ಯಗಳು ಏನೇ ಇದ್ರು ಕೂಡ, ಯಾರ ಬಗ್ಗೆ ಏನು ಹೇಳಿದ್ರು ಕೂಡ ಹೋಗೋ ಮಾರ್ಗ ಎಲ್ಲರಿಗೂ ಸಮಾನ. ಹಾಗಾಗಿ ಒಂದು ಕಡೆ ಹೇಳಿದ್ದಾರೆ ಅಂತ ಮಾತ್ರ ಅದೇ ಫಿಕ್ಸ್ ಆಗ್ಬಿಡುತ್ತೆ. ಉಂಟು. ಅಲ್ಲೂ ಇದೇ ಕ್ರಮ ಇಟ್ಕೊಳ್ಬೇಕು. ಅಲ್ಲಿ ಹೋಗ್ತಾನೆ ಅಂದ್ರೆ ಏನರ್ಥ? ಇದೇ ಮಾರ್ಗದಲ್ಲೇ ಹೋಗ್ತಾನೆ ಅಂತ ಅರ್ಥ. ಅಲ್ಲ ಹಾಗೆ ಅಲ್ಲಿದ್ದವ್ರಿಗೆ ಮಾತ್ರ ಸ್ಮರಣೆ ಬರುತ್ತೆ ಅಂತಲ್ಲ. ಸ್ಮರಣೆ ಈ ಲೋಕದಲ್ಲೂ ಬರ್ಬೋದು. ನಂತರದಲ್ಲಿ ಹೋಗಬೇಕಾದ್ರೆ ಇದೇ ಮಾರ್ಗದಲ್ಲೇ ಪ್ರತಿಯೊಬ್ಬರು ಕೂಡ ಗಮನ ಆಗುತ್ತೆ. ಹೌದು, ಇಲ್ಲ ಸತ್ಯಲೋಕದಲ್ಲಿ ಅವರಿಗೆ ಎಲ್ಲರೂ ನೋಡಿದ್ರೆ ಇವನಿಗೆ ಬ್ರಹ್ಮದೇವರಿಗೂ ಸತ್ವ ಶರೀರ, ಬ್ರಹ್ಮದೇವರಿಗೂ ಅದೇ ಚರ್ಮ ಶರೀರ, ಸತ್ವರೂಪೂ ಶರೀರ, ಬ್ರಹ್ಮದೇವರಿಗೂ ಅದೇ ಶರೀರ. ಜೀವರಿಗೆ ಎಲ್ಲರಿಗೂ ಇದೆ ಅಂತದೆ ಶರೀರ. ಈ ಸಮ ಎಲ್ಲರಿಗೂ ಇದೆ. ಬ್ರಹ್ಮದೇವರು ಇನ್ಕ್ಲೂಡಿಂಗ್ ಬ್ರಹ್ಮದೇವರು ಸಾವು ಇದೆ. ಅಲ್ಲ, ಅವ್ರಿಗೆ ಸಾವು ಬೇರೆ ರೀತಿ ಅಷ್ಟೇ. ಅದಕ್ಕೆಲ್ಲ ಹೇಳ್ತಾರೆ ಇಲ್ಲಿ ನೋಡ್ರಿ. ಆಯ್ತಾ? ನೋಡೋಣ, ಇವಾಗ ಲೋಕಗಳ ವಿಚಾರಕ್ಕೆ ಅಂತ ಬಂದಾಗ ಇಲ್ಲಿ ಭೂಲೋಕ ಎರಡು ಕ್ರಮ ಇಟ್ಕೊಂಡಿದ್ದಾರೆ ಅಷ್ಟೇ. ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಒಂದು ಮೇರು ಸದನದಿಂದ ಒಂದು ಪ್ರಧಾನವಾಗಿ ಅರ್ಥ ಮಾಡ್ಬೇಕಾದ್ದು ಇಲ್ಲಿ ಇಲ್ಲಿ ಪದ ಬಂದದ್ದೇನಿಲ್ಲಿ ಮೇರು ಮೇರು ಸದನ ಅಂತ ಅರ್ಥ. ಬ್ರಹ್ಮ ಭವನಾತ್ ಅಂತ ಒಂದು ಪದವನ್ನು ಹಾಕಿದ್ದಾರೆ. ಇಲ್ಲಿ ಪ್ರಧಾನವಾಗಿ ಬ್ರಹ್ಮ ಭವನ ಅನ್ನುವ ಪದದಿಂದ ಏನನ್ನು ಇಟ್ಕೊಳ್ಬೇಕು ಅಂತ ಪ್ರಧಾನವಾದ ಪ್ರಶ್ನೆ. ಅಲ್ಲಿ ಸತ್ಯಲೋಕ ಅಂತ ಇಟ್ಕೊಳ್ಬಾರದು ಅಂತ ಶ್ರೀಮದಾಚಾರ್ಯ ಸ್ಪಷ್ಟಪಡಿಸ್ತಾರೆ ಅಲ್ಲಿ. ಆಯ್ತಾ? ಯಾಕೆ ಅಂದ್ರೆ ಆಮೇರು ಬ್ರಹ್ಮ ಸದನಾತ್ ನಾರಾಯಣ ಗೋಪಾಲ ಕಲ್ಪ ಅಂತ ಒಂದು ಗ್ರಂಥ. ಆ ಗ್ರಂಥದ ಒಂದು ಮಾತನ್ನ ಆಚಾರ್ಯ ಭಾಷ್ಯದಲ್ಲಿ ಉದಾಹರಣೆ ಕೊಡುವಾಗ, ಆಯ್ತಾ, ಅಲ್ಲಿರ್ತಕ್ಕಂಥ ಆಮೇರು ಬ್ರಹ್ಮ ಸದನಾತ್ ಆಜನಾತ್ ನ ಜನಿರ್ಭುವಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೋಕಗಳಲ್ಲಿ ಮೇರು ಪರ್ವತದಲ್ಲಿ ಇರತಕ್ಕಂಥದ್ದು. ಆಯ್ತಾ? ಇನ್ನು ಭೂಮಿಗೆ ಸಂಪರ್ಕ ಇಲ್ಲದೆ ಇರತಕ್ಕಂತಹ ಲೋಕಗಳಲ್ಲಿ ಎರಡನ್ನು ಇಟ್ಕೊಳ್ಳೋ. ಭೂ ಸಂಪರ್ಕ ಇರತಕ್ಕಂಥದ್ದು ಮೇರು ಪರ್ವತ. ಆಯ್ತಾ? ಆಮೇಲೆ ಭೂಮಿಯ ಸಂಪರ್ಕ ಇಲ್ಲದೆ ಇರತಕ್ಕಂತಹ ಲೋಕಗಳಲ್ಲಿ ಅಂತ ಹೇಳಿದ್ರೆ ಜನೋಲೋಕ ಅಂತ ತಗೊಂಡಿದ್ದಾರೆ. ಅದಕ್ಕಿಂತ ಕೆಳಗಿನದ್ದು ಸೇರ್ಕೊಂಡ್ಬಿಡುತ್ತೆ ಅದರ ಜೊತೆಗೆ. ಅದೇ ಅದೇಪ್ಪ ಈಗ ಹೇಳ್ತಾ ಇದೀನಿ ನೋಡಿ. ಇವಾಗ ಎರಡು ರೀತಿ ನೀವು ಇಟ್ಕೊಳ್ಳಿ. ಅಂದ್ರೆ ಅದಕ್ಕೆ ಅದೇನರ್ಥ? ಈಗ ಭೂಮಿಯನ್ನ ಸೇರಿಸ್ಕೊಂಡು ಅಂತ ಅರ್ಥ. ಆಯ್ತಾ? ಇನ್ನು ಅದು ಭೂಮಿ, ಅದು ಭೂಮಿ ಅಂದ್ರೆ ಇದು ಮೇರು ಪರ್ವತದ ಸದನ. ಅದಕ್ಕೆ ಭೂಮಿಯ ಸಂಪರ್ಕ ಉಂಟು. ಭೂಮಿಯ ಸಂಪರ್ಕ ಇರತಕ್ಕಂಥ ಲೋಕಗಳು ಒಂದಿಷ್ಟು. ಆಯ್ತಾ?
ಭೂಮಿಯ ಸಂಪರ್ಕ ಇಲ್ಲದೆ ಇರತಕ್ಕಂಥ ಜನೋಲೋಕ, ಅದಕ್ಕಿಂತ ಅರ್ವಾಕ್ತನ ಅಂದ್ರೆ ಅದಕ್ಕಿಂತ ಕೆಳಗೆ ಅಂದ್ರೆ ಬರ್ತಕ್ಕಂಥದ್ದು ಮಹರ್ಲೋಕ ಇರ್ಬೋದು, ಸ್ವರ್ಲೋಕ, ಭುವರ್ಲೋಕ, ಭೂಲೋಕ, ಇವೆಲ್ಲವೂ ಕೂಡ ಸೇರ್ಕೊಳ್ಳುತ್ತೆ. ಕೆಳಗಡೆ ಹಾ ಅವನು ತಗೋಬೇಕು. ಸಾಧಿಕರಲ್ಲೂ ಇದ್ದಾರೆ. ಹೌದು ಹೌದು ಹೌದು. ಸುತಲ ಲೋಕದಲ್ಲಿಯೂ ಕೂಡ ಹಾ ಅರ್ವಾಕ್ತನ, ಹಾ ಕೆಳಗಿನ ಲೋಕಗಳು ಅಂತ ಅರ್ಥ. ಇವೆಲ್ಲ ಭೂಮಿಯ ಸಂಪರ್ಕ ಇರತಕ್ಕಂಥ ಲೋಕಗಳು, ಆಯ್ತಾ. ಇನ್ನು ಜನೋಲೋಕದಿಂದ ಆರಂಭಿಸಿ ಭೂಮಿಯ ಸಂಪರ್ಕ ಇಲ್ಲದೇ ಇರತಕ್ಕಂಥ ಲೋಕ, ಇವುಗಳನ್ನು ಆರಂಭಿಸಿಕೊಂಡು ಅಂತ ಅರ್ಥ. ಮುಂದಿನ ಎಲ್ಲಾ ಸ್ಥಾನದಲ್ಲಿದ್ದವರಿಗೆ ಪುನರ್ಜನ್ಮ ಇರೋದಿಲ್ಲ, ಆಯ್ತಾ. ಹಾ ಒಂದು ಜನೋಲೋಕದಿಂದ ಇಟ್ಕೊಳ್ಬೇಕು, ಜನೋಲೋಕದಿಂದ ಕೆಳಗಿನವರೆಗೆ, ಆಯ್ತಾ. ಇಲ್ಲಿಯವರೆಗೆ ಅದು ಭೂಮಿಯ ಸಂಪರ್ಕ ಇಲ್ಲದೇ ಇರತಕ್ಕಂಥ ಲೋಕಗಳು, ಆಯ್ತಾ. ಇನ್ನೊಂದು ಭೂಮಿಯ ಸಂಪರ್ಕ ಇರತಕ್ಕಂಥ ಲೋಕಗಳು. ಎರಡು ವಿಭಾಗ ಮಾಡಿಕೊಂಡಾಗ ಈ ಎರಡು ರೀತಿಯಾದ ಏನು ಪ್ರಶ್ನೆ ಕೊಟ್ಟಿದ್ದಾನೆ, ನಾನು ಅಂತ ಏನು ರಾಯರು ಮಾಡಿಕೊಂಡಿದ್ದಾರೆ, ಈ ಎರಡೂ ರೀತಿಯಾದ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಳಲಾಗುತ್ತೆ. ಹೌದಾ? ಹೌದು, ಅದನ್ನೇ ತಥಾಪಿ ಅಭಾವ ಸರ್ವತ್ರ ಪ್ರಾಪ್ಯೈವ ವಸುದೇವಜಂ ಪ್ರಾಪ್ಯೈವ. ಅವರು ಕೃಷ್ಣನನ್ನ ಹೊಂದಿದರೆ ಮಾತ್ರ ಅವರಿಗೆ ಫಲ. ಲೋಕಕ್ಕೆ ಹೋಗಿರ್ಬೋದು, ಲೋಕಕ್ಕೆ ಹೋದದ್ದಕ್ಕೆ ಮಾತ್ರ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳಿಬೇಡ್ರಿ. ಜನಲೋಕಕ್ಕೆ ಹೋದವರು ಕೂಡ ಮತ್ತೆ ವಾಪಸ್ ಬರಬಹುದು, ಆಯ್ತಾ. ಯಾಕೆ ಸತ್ಯಲೋಕವನ್ನು ಯಾಕೆ ಇಟ್ಕೊಳ್ಬಾರದು ಅಂತ ಹೇಳಿದ್ರೆ, ಸತ್ಯಲೋಕಕ್ಕೆ ಹೋದವ್ರಿಗೆ ಮತ್ತೆ ಪುನರ್ಜನ್ಮ ಇಲ್ಲ. ಇಲ್ಲ, ಅಲ್ಲಿಗೆ ಹೋಗಬೇಕಾದ್ರೆ ಈ ಹಂತವನ್ನು ದಾಟ್ಕೊಂಡೇ ಹೋಗಿರ್ತಾರೆ. ಅಲ್ಲಿ ವಿಸ್ಮರಣೆ ಅನ್ನೋದು ಇಲ್ವೇ ಇಲ್ಲ. ವಿಸ್ಮರಣೆ ಅನ್ನೋದು ಇಲ್ವೇ ಇಲ್ಲ. ವಿಸ್ಮರಣೆ ಅನ್ನೋದು ಇಲ್ವೇ ಇಲ್ಲ. ಅದರಿಂದ ಸದಾ ಸ್ಮರಣೆಯಲ್ಲೇ ಇರ್ತಾರೆ. ಇದು ಭಾಷ್ಯದಲ್ಲಿ ಹೇಳಿದ ಒಂದು ಮಾತು. ಇನ್ನು ತಾತ್ಪರ್ಯದಲ್ಲಿ ಒಂದು ಏನು ಹೇಳುತ್ತಾರೆ, ನಿಯಮಾದ ಜನ್ಮನೋ ಭಾವ ಮುಕ್ತಸ್ಯೈವ ತಥಾಪಿತು ಮಹರ್ಲೋಕ ಮತೀತಾನಾಂ ನ ಜನ್ಮಾಂಶಾಲ. ಈ ವಿಷಯಕ್ಕೆ ಬಂದಿಲ್ಲ ಇನ್ನು, ಆಯ್ತಾ. ಇದನ್ನ ಈಗಲೇ ಹೇಳ್ಬಿಟ್ರೆ ಇನ್ನೂ ಕನ್ಫ್ಯೂಸ್ ಆಗತ್ತೆ, ಆಯ್ತಾ. ವಿವೃತ್ತಿ ಪ್ರಕಾರನೇ ಹೋಗೋಣಂತೆ, ಆಯ್ತಾ. ಇಷ್ಟು ವಿವೃತ್ತಿಯ ವಾಕ್ಯಗಳಿಗೆ ಅರ್ಥ ಆಯ್ತಾ? ಗಮನಿಸ್ಕೊಳ್ಳಿ. ತಥಾಪಿ ತಲ್ಲೋಕಸ್ಥತ್ವ ಮಾತ್ರಂ ಜನೋಲೋಕಾದಿಸ್ಥತ್ವ ಮಾತ್ರಂ ನ ಜನ್ಮಾಭಾವೇ ಪ್ರಯೋಜಕಂ ಕಿಂತು ತತ್ರ ಸ್ಥಿತಂ ಮಾಂ ಉಪೇತ್ಯ ಸ್ಥಿತಾನಾಮೇವ ಜನ್ಮ ಪುನಃ ನ ವಿದ್ಯತೆ ಅತಃ ಪ್ರಾಗುಕ್ತಂ ನ ಅಯುಕ್ತಂ ಇತಿ ಭಾವಃ. ಆದ್ರಿಂದ ಹಿಂದೆ ಹೇಳಿದ್ದಕ್ಕೆ ಈ ವಿರೋಧವನ್ನ ಇಲ್ಲ ಅಂತ ಕಾರಣವನ್ನು ಕೊಡ್ತಾ ಇದ್ದಾರೆ ಇವಾಗ, ಆಯ್ತಾ. ಯಾಕೆ ಅಂದ್ರೆ ಅಲ್ಲಿ ಹೇಳಿದ್ದು, ಭಾಷ್ಯದಲ್ಲಿ ಹೇಳಿದ್ರು ತಥಾಪ್ಯಭಾವ ಸರ್ವತ್ರ ಪ್ರಾಪ್ಯೈವ ವಸುದೇವಜಂ ಅಂತ. ವಸುದೇವ ಸುತನನ್ನ ಅಂದ್ರೆ ಕೃಷ್ಣನನ್ನ ಪಡೆದರೆ ಮಾತ್ರ ಅಲ್ಲಿರ್ತಕ್ಕಂಥವರಿಗೆ ಪುನರ್ಜನ್ಮ ಇಲ್ಲ. ಇಲ್ಲದೆ ಹೋದರೆ ಅವರಿಗೆ ಮತ್ತೆ ಜನ್ಮ ಉಂಟೇ ಉಂಟು. ಇಲ್ಲಿ ಅಭಾವ ಅಂದ್ರೆ ಯಾವ್ದನ್ನು ತಗೊಳ್ಬೇಕು? ತಥಾಪ್ಯಭಾವ ಅಂತ ಆಚಾರ್ಯ ಭಾಷ್ಯದಲ್ಲಿ ಹೇಳಿದ ಅಭಾವ ಶಬ್ದಕ್ಕೆ ಪುನರ್ಜನ್ಮ ಇಲ್ಲ ಅಂತ ಅರ್ಥ. ಜನನಾಭಾವವನ್ನ ಪ್ರಕೃತದಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ. ಜನನಾಭಾವ ಇತ್ಯರ್ಥ. ಯತ್ತು ಆಜನಾತ್ ನ ಜನಿರ್ಭುವಿ ಇತಿ ಜನೋಲೋಕಾತ್ ಉಪಸ್ಥಿತಾನಾಮಪಿ ಪುನರಾವೃತ್ಯುಕ್ತೇಃ ಅಪುನರಾವೃತ್ಯುಕ್ತೇಃ ವಾ ಆಜನಾತ್ ನ ಜನಿಹಿ, ಆಯ್ತಾ. ಭುವಿ ಈ ಒಂದು ಜನೋಲೋಕದಿಂದ ಮೇಲಿರುವವರೆಗೆ, ಜನೋಲೋಕದಿಂದ ಮೇಲೆ ಅಂತ ಹೇಳಿ ಮತ್ತೆರಡು ಲೋಕ ಇದೆ, ತಪೋಲೋಕ ಮತ್ತೆ ಸತ್ಯಲೋಕ. ಜನೋಲೋಕದಿಂದ ಹಿಡಿದು ಅದಕ್ಕಿಂತ ಕೆಳಗಿನ ಲೋಕದಲ್ಲಿದ್ದವರಿಗೆ ಪುನರಾವೃತ್ತಿ ಉಂಟು ಅಂತ ಹೇಳಿದ್ರೆ, ಆ ಜನೋಲೋಕದಿಂದ ಆರಂಭಿಸಿ ಮೇಲಿರ್ತಕ್ಕಂಥ ಲೋಕದವರಿಗೆ, ಜನೋಲೋಕ ಬಿಟ್ಟು ಅದಕ್ಕಿಂತ ಮೇಲಿರ್ತಕ್ಕಂಥ ಲೋಕದಲ್ಲಿದ್ದವರಿಗೆ ಪುನರಾವೃತ್ತಿ ಇಲ್ಲ ಅನ್ನೋದು ಸ್ಪಷ್ಟ ಆಗತ್ತೆ. ಹೌದಾ? ಪುನರಾವೃತ್ತಿ ಅನ್ನೋದು ಸ್ಪಷ್ಟ ಇಲ್ಲ ಅನ್ನೋದು ಸ್ಪಷ್ಟ ಆಗತ್ತೆ, ಆಯ್ತಾ. ಇದು ಗೀತೆಯಲ್ಲಿ ಹೇಳಿದ್ದಾರೆ. ಆದ್ರಿಂದ
ಜನೋಲೋಕಾತ್ ಉಪರಿಸ್ಥಿತಾನಾಮಪಿ ಅಪುನರಾವೃತ್ಯುಕ್ತೇಃ ಬ್ರಹ್ಮಸದನಾತ್ ಅರ್ವಾಕ್ ಸ್ಥಿತಾಃ ಪುನರಾವರ್ತಿನಃ ತದುಪರಿಸ್ಥಿತಾಃ ಅಪುನರಾವರ್ತಿನಃ ಇತ್ಯುಕ್ತಿಃ. ಆಚಾರ್ಯ ಅನ್ನುವ ಮಾತಿನಿಂದ ಜನೋಲೋಕದಿಂದ ಅದು ಮೇಲಿರ್ತಕ್ಕಂಥವರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳೋದು ಒಂದ್ ಮಾತು ಆಯ್ತಾ. ಇನ್ನು ಬ್ರಹ್ಮ ಸದನದಿಂದ ಕೆಳಗಿರುವವರಿಗೆ ಪುನರಾವರ್ತಿ ಉಂಟು ಅಂತ ಹೇಳಿದ್ದು ಮತ್ತೊಂದು. ಈ ಎರಡೂ ವಿರೋಧವನ್ನ ನಾವು ಕೂಡಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಇಲ್ಲಿ ಪರಿಹಾರ ಮಾಡ್ತಾ ಇದ್ದಾರೆ ಇವಾಗ. ಆಯ್ತಾ. ಆಚಾರ್ಯ ಯಾರು ಏನ್ ಕೇಳಿ. ಅದೇ ಇವಾಗ ಹಂಗಾರೆ ಅವ್ರಿಗೆ ಜನಲೋಕದ ಮೇಲ್ಗಡೆ ಇರೋರ್ಗೆ ಸ್ಥೂಲ ಶರೀರ ಇರುತ್ತೋ? ಸ್ಥೂಲ ಶರೀರ ಇರುತ್ತೆ ಪಂಚಭೌತಿಕ ಶರೀರ ಇದ್ದೇ ಇರುತ್ತೆ ಅವರೆಲ್ರಿಗೂ ಕೂಡ. ಇನ್ನು ಪಂಚಭೌತಿಕ ಶರೀರ ಅಂತ ಹೇಳಿದ್ರೆ ಹೇಗೆ, ಇವೆಲ್ಲ ಇನ್ನು ಸ್ಥೂಲ ಶರೀರ ನಾಶ ಆಗಿರಲ್ಲ ಆಯ್ತಾ. ಇನ್ನು ಅಲ್ಲಿದ್ದವರಿಗೂ ಕೂಡ ಸ್ಥೂಲ ಶರೀರ ನಾಶ ಇಲ್ಲ. ಇನ್ನು ಸ್ಥೂಲ ಶರೀರದ ಯಾಕಂದ್ರೆ ಬ್ರಹ್ಮದೇವರಿಗೂ ಕೂಡ ಈ ಶರೀರ ಉಂಟು. ಹಾಗಿದ್ಮೇಲೆ ಅವರಿಗಿಂತ ಕೆಳಗಿನವರಿಗೆ ಉಂಟೆ ಉಂಟು ಅಂತ ಸಿದ್ಧ ಆಗುತ್ತೆ ಆಯ್ತಾ. ಹಾಗಾಗಿ ಕ್ರಮೇಣ ಅದಕ್ಕೆ ಅವರ ಸಾಧನೆಗಳು ಮತ್ತೆ ಅವರ ಹಂತಗಳು ಎಲ್ಲ ವಿಭಿನ್ನ ಆಯ್ತಾ. ನಮಗೆ ಹೆಚ್ಚು ನಮ್ಮ ಜೀವರಾಶಿಗಳ ಸಾಧನೆಯನ್ನ ನಮ್ಮ ಶರೀರಗಳನ್ನು ಕೇಳಿಯೇ ಗೊತ್ತಾದ್ದರಿಂದ ಅವರ ಶರೀರಗಳ ಪರಿಚಯ ಅಥವಾ ಅವರ ಹಂತಗಳ ಪರಿಚಯವನ್ನು ನಾವು ಜೊತೆಗೆ ತಿಳ್ಕೊಳ್ಬೇಕಾಗತ್ತೆ. ನಮ್ಮಂತೆ ಅವರ ಹಂತಗಳಾಗ್ಲಿ ಅಥವಾ ಅವರ ದೇಹ ಆಗ್ಲಿ ನಮ್ಮಂತೆ ಅಲ್ಲ, ದೇವತೆಗಳಿಗೆ ವ್ಯತ್ಯಾಸ ಉಂಟು. ಮಾತ್ರ ಹೋಗಲ್ಲ, ಮನುಷ್ಯರೇನ್ ಹೋಗಲ್ಲ ಇಲ್ಲಿಗೆ. ಮನುಷ್ಯೋತ್ತಮರು ಹೋಗೋ ಮಾರ್ಗ ಅರ್ಚಿರಾದಿ ಮಾರ್ಗ ಅಂತ ಎರಡೆರಡು ಹೇಳ್ತಾರೆ ನೋಡ್ರಿ ಅಲ್ವಾ. ಆ ಮಾರ್ಗದಲ್ಲಿ ಇದು ಬರುತ್ತೋ ಇಲ್ವೋ ಅಂತ ಸ್ವಲ್ಪ ನೋಡ್ಬೇಕು. ಅರ್ಚಿರಾದಿ ಪಥ ನೋಡ್ಬೇಕು, ಇದ್ರ ಬಗ್ಗೆ ಎಲ್ಲಿ ಮಾಹಿತಿ ಸಿಗತ್ತೆ ಅಂತ ನೋಡ್ಬೇಕು. ನಾಳೆ ಒಳಗೆ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡ್ತೇನೆ. ತಿಳ್ಕೊಂಡು ಇದ್ರ ಬಗ್ಗೆ ಇನ್ನು ಸ್ಪಷ್ಟತೆಯನ್ನು ತಿಳ್ಕೊಳ್ಳೋಣ. ಆಗ್ಬೋದಾ ವಾರಣಿಯವರು? ಸರಿ. ನಚ ಆಜನಾತ್ ಇತಿ ವಚನ ವಿರೋಧ. ಯಾಕೆ? ತತ್ರ ಸ್ಮೃತೌ ಜನಿಹಿ ನ ಇತ್ಯಸ್ಯ ಕಾರ್ತ್ಸ್ನೇನ ಜನಿಹಿ ನ ಇತ್ಯರ್ಥಕತ್ವಾತ್. ಅಲ್ಲಿರ್ತಕ್ಕಂಥ ಲೋಕದಲ್ಲಿದ್ದವರಿಗೆ ಪುನರಾವೃತ್ತಿ ಇಲ್ಲ ಅಂತ ಹೇಳೋದು ಹೇಗೆ? ಪುನರಾವೃತ್ತಿ ಉಂಟಲ್ಲ ಅಂತ ಪುನರಾವೃತ್ತಿ ಉಂಟು ಅಂತ ಒಂದು ಮಾತು ಹೇಳ್ತಾ ಇದೆ, ಪುನರಾವೃತ್ತಿ ಇಲ್ಲ ಅಂತಲೂ ಒಂದು ಮಾತು ಹೇಳ್ತಾ ಇದೆ. ಇದನ್ನು ಕೂಡಿಸ್ಕೊಳ್ಳೋದು ಹೇಗೆ ಅಂತಂದ್ರೆ, ಒಂದಂಶದಿಂದ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಹುಟ್ಟುತ್ತಾರೆ ಆಯ್ತಾ. ಇದನ್ನೇ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳಿದ್ದು ಆಯ್ತಾ. ತಾತ್ಪರ್ಯದ ಮಾತು, ಆಚಾರ್ಯರ ಮಾತು, ನಿಯಮಾತ್ ಜನ್ಮನಃ ಅಭಾವಃ ಮುಕ್ತಸ್ಯೈವ ಆಯ್ತಾ. ನಿಯಮೇನ ಜನನ ಮರಣಗಳು ಯಾರಿಗಿಲ್ಲ? ಮುಕ್ತರಾದವರಿಗೆ ಮಾತ್ರ ಇಲ್ಲ ಆಯ್ತಾ. ಆದರೆ ಮಹರ್ಲೋಕ ಮತ್ತೆ ಜನೋಲೋಕ ಈ ಲೋಕದಲ್ಲಿದ್ದವರಿಗೆ ಪುನರ್ಜನ್ಮ ಆ ಜನಿಹಿ ನವಿದ್ಯತೆ ಅಂತ ಹೇಳ್ತಾ ಇದೆಲ್ಲ ಸ್ಮೃತಿ ವಾಕ್ಯ. ಅವ್ರಿಗೆ ಹ್ಯಾಕ್ ಕೂಡಿಸ್ತೀರಿ ಹಾಗಾದರೆ ಅಂತ ಹೇಳಿದರೆ, ಅದಕ್ಕೆ ಒಂದು ಅಂಶದಿಂದ ಮಾತ್ರ ಹೇಳಬೇಕು. ಮಹರ್ಲೋಕಂ ಅತೀತಾನಾಂ ನ ಜನ್ಮಾಂಶ ಲಯೌ ವಿನಾ ತತ್ರಾಪಿ ಅವಶ್ಯಂ ತತ್ ಸ್ಥಾನಂ ತೈ ಕ್ಷಿಪ್ರಂ ಪುನರಾಪ್ಯತೆ. ಅವರಲ್ಲಿ ಜನೋಲೋಕಾದಿಗಳಲ್ಲಿ ಇರ್ತಕ್ಕಂಥವರಿಗೆ ಅಂಶರೂಪದಿಂದ ಅವತಾರ ಇದ್ದರೂ ಕೂಡ ಪೂರ್ಣ ರೂಪದಿಂದ ಅವರು ಅವತರಿಸುವಂತೆ ಇಲ್ಲ. ಪೂರ್ಣ ರೂಪದಿಂದ ಅವರು ಅವತರಿಸುವಂತೆ ಇಲ್ಲ. ಹೇಗೆ? ಈ ವಾಯುವಾದಿಗಳು, ವಾಯು ಮೊದಲಾದವರೆಲ್ಲರೂ ಕೂಡ ಭೀಮಾದಿ ಅಂಶಗಳಿಂದ ಅವರು ಇಲ್ಲಿ ಅವತಾರ ಮಾಡಿದ್ದಾರೆ. ಅವರು ಮೂಲ ರೂಪದಿಂದ ಇದ್ದರೋ ಇಲ್ವೋ? ಒಂದಂಶದಿಂದ ಮಾತ್ರ ಅವರು ಅವತಾರ ಮಾಡಿತ್ತು. ಆದರೆ ಸಾಕ್ಷಾತ್ ಅವತಾರ ಅಷ್ಟೇ, ಏನೋ ಮತ್ತೊಬ್ಬರಲ್ಲಿ ಆವಿಷ್ಟ ಅವತಾರವೋ ಅಥವಾ ಏನೋ ಒಂದು ಆವೇಶಗೊಂಡೋ ಆ ರೀತಿ ಆದದ್ದಲ್ಲ. ವಾಯುವಾದಿಗಳು ಹೇಗೆ ಭೀಮಾದಿಗಳ ಅವತಾರಗಳನ್ನು, ಹನುಮ ಭೀಮಾದಿ ಅವತಾರಗಳನ್ನು ತಾಳಿದರೋ ಅದರಂತೆ
ಇವರು ನಮ್ಮ ಜನಲೋಕದಿಂದ ಮೇಲಿದ್ದಾರೋ ಇಲ್ವೋ ವಾಯುದೇವರು? ಇದ್ದಾರಾದ್ದರಿಂದ ಅವರಿಗೆ ಜನ್ಮ ಉಂಟಾ ಇಲ್ವಾ? ಅವರಿಗೆ ಜನ್ಮ ಉಂಟಾ ಇಲ್ವಾ? ಉಂಟು ಅಂತ ಹೇಳೋದು ಸತ್ಯ, ಇಲ್ಲ ಅಂತ ಹೇಳೋದು ಸತ್ಯ. ಹೇಗೆ ಕೂಡಿಸೋದು ಇದನ್ನ ವಿರೋಧವನ್ನ ಅಂತ ಹೇಳಿದ್ರೆ, ಅಂಶದಿಂದ ಜನ್ಮ ಇದೆ. ಅಲ್ಲಿಗೆ ಹೇಳ್ತಾ ಇರೋದು ಇವಾಗ ಜನ್ಮ ಉಂಟು ಅಂತ ಹೇಳ್ತಾ ಇರೋದು. ಜನ್ಮ ಉಂಟು ಅಂತ ಹೇಳಿದ್ರೆ ಏನ್ ಅರ್ಥ? ಹಾಗಾದ್ರೆ ಜನ್ಮ ಉಂಟು ಅಂತ ವಾಯುವಾದಿಗಳಾಗಾದ್ರೆ ಹುಟ್ಲಿಲ್ವಾ ಅಂತ ಹೇಳಿದ್ರೆ, ಅವರಿಗೆ ಹುಟ್ಟು ಅಂತ ಹೇಳಿದ್ರೆ ಒಂದಂಶದಿಂದ ಮಾತ್ರ. ತತ್ರಾಪಿ ಮಹರ್ಲೋಕಂ ಅತೀತಾನಾಂ, ಯಾರು ಮಹರ್ಲೋಕವನ್ನು ಮೀರಿದ್ದಾರೆಯೋ ನ ಜನ್ಮಾಂಶ ಲಯೌ ವಿನಾ, ಅಂಥವರಿಗೆ ಅಂಶತಃ ಜನ್ಮ. ಆಯ್ತಾ? ಅಂಥವರಿಗೆ ಅಂಶತಃ ಜನ್ಮ. ಜನ್ಮ ಅಂದ್ರೆ ಹುಟ್ಟು ಅಂತ ಅರ್ಥ. ಆಯ್ತಾ? ಹಾ, ಮತ್ತೆ ಅದಕ್ಕೆ ಸಾಂಶರಿಗೆ ಮಾತ್ರ ಅಂತ ಆಯ್ತಲ್ವಾ ಆಚಾರ್ಯ ಇದು? ಹೌದು ಹೌದು, ಅವರಿಗೆ ಮಾತ್ರ ಅಲ್ಲಿರ್ತಕ್ಕಂಥ ಪ್ರವೇಶ, ಸಾಂಶರಿಗೆ ಮಾತ್ರ. ಆಯ್ತಾ? ಒಂದಂಶದಿಂದ ಅವರಿಗೆ ಹುಟ್ಟುಂಟು, ಮತ್ತೊಂದು ಅಂಶದಿಂದ ಮೂಲ ರೂಪದಿಂದ ಅವರು ಅಲ್ಲಿದ್ದೇ ಇರ್ತಾರೆ. ಈಗ ರಾಘವೇಂದ್ರ ಸ್ವಾಮಿಗಳು ಹಂಗೆ ಅಲ್ವ ಆಚಾರ್ಯ? ಸಾಧಾರಣ ದೇವತೆಗಳೆಲ್ಲರೂ ಕೂಡ ಸಾಂಶರೇ. ಎಲ್ಲ ದೇವತೆಗಳು ಕೂಡ ಅವರು ಸಾಂಶರೇ ಆಗಿರ್ತಾರೆ. ಒಂದ್ ಅಂಶದಿಂದ ಹುಟ್ಟುತ್ತಾರೆ, ಇನ್ನೊಂದು ಅಂಶದಿಂದ ಅಲ್ಲಿ ಮೂಲ ರೂಪದಲ್ಲಿ ಇದ್ದೇ ಇರ್ತಾರೆ ಅನ್ನೋದನ್ನು ನಾವು ಕಂಡಿದ್ದೇವೆ. ಈ ಇಂದ್ರಾದಿ ದೇವತೆಗಳು ಅವರುಗಳು ಕೂಡ ಅಷ್ಟೇ ಅಲ್ವಾ? ಹಾಗೆ ಅವರೆಲ್ಲರೂ ಎಲ್ಲ ದೇವತೆಗಳು, ಜೀವರು ಮಾತ್ರ ಸಾಂಶರಲ್ಲ. ಎಲ್ಲ ದೇವತೆಗಳೆಲ್ಲರೂ ಕೂಡ ಸಾಂಶರು ಅಂತಲೇ ಕರೀತಾರೆ ಅವರನ್ನ. ಆಯ್ತಾ? ಒಂದ್ ಅಂಶದಿಂದ ಹುಟ್ಟುತ್ತಾರಾದ್ರಿಂದ ಬ್ರಹ್ಮನ ಲಯದ ಪ್ರಯುಕ್ತವಾಗಿ ಜನನ ಮರಣಗಳೇ ಹೊರತು ಅವರಿಗೆ ಬೇರೆ ಜನನ ಮರಣ ಅಂತಿಲ್ಲ. ಯಾರು ಮಹಾರ್ಲೋಕವನ್ನ ಮೀರಿ ಹೋಗಿರುತ್ತಾರೋ ಅವರಿಗೆ. ಆಯ್ತಾ? ಆದ್ರಿಂದ ಇವರು ಒಂದಂಶದಿಂದ ಇವರು ಅವತಾರ ಮಾಡಿದ್ರು ಕೂಡ ಮೂಲ ರೂಪದಿಂದ ಮತ್ತೆ ಅವರು ಮೂಲ ರೂಪವನ್ನು ಪಡ್ಕೊಂಡ್ಬಿಡ್ತಾರೆ. ಶೀಘ್ರದಲ್ಲಿ ಅವರು ತಮ್ಮ ಅವತಾರ ಸಮಾಪ್ತಿ ಆಯಿತು ಅಂತಾದ್ರೆ ಮೂಲ ರೂಪದಿಂದ ಅವರು ಮತ್ತೆ ಮೂಲ ರೂಪವನ್ನು ಸೇರಿಕೊಳ್ಳುತ್ತಾರೆ. ಇದು ಕ್ರಮ. ಹಾಗೆಲ್ಲ ನಾವು ಬೇಕಾದಟ್ಟೆಲ್ಲ ಅಂಶ ಎಲ್ಲ ದೇವತೆಗಳು ಹಾಗೆ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಯುಧಿಷ್ಠಿರಾದಿಗಳು ಪ್ರತಿಯೊಬ್ಬರು ಪಾಂಡವರು ಕೂಡ ಅಷ್ಟೇ ತಮ್ಮ ದೇಹ ತ್ಯಾಗವನ್ನು ಮಾಡಿದ್ರು, ತಮ್ಮ ಮೂಲ ರೂಪದಲ್ಲಿ ಸೇರ್ಕೊಂಡ್ಬಿಟ್ರು. ಹಾಗೆ ಇವರೆಲ್ಲ ಬಂದದ್ದು ಒಂದೊಂದು ಅಂಶದಿಂದ ಮಾತ್ರ ಭೂಮಿಗಿಳಿದು ಬಂದಿದ್ದಾರೆ. ಆದರೆ ಇದು ಇಲ್ಲಿದ್ದವರಿಗೆ, ಮೋಕ್ಷದಲ್ಲಿದ್ದವರಿಗೆ ಅದು ಇಲ್ಲ. ಮೋಕ್ಷಕ್ಕೆ ಹೋದವರು, ಮುಕ್ತರಾದವರು ಒಂದಂಶದಿಂದ ಭೂಲೋಕಕ್ಕೆ ಬರ್ತಾರೆ? ಇಲ್ಲ. ಮುಕ್ತರಾದವರಿಗೆ ಅದು ಕೂಡ ಅವಕಾಶ ಇರೋದಿಲ್ಲ. ಯಾವ ಲೋಕದಿಂದ? ಅದೇ ವೈಕುಂಠ ಅಂತ ಆದರೂ ಕೂಡ ಅಲ್ಲಿಯೂ ಎರಡಿದೆ. ಪುನರಾವೃತ್ತಿ ಇಲ್ಲದ ವೈಕುಂಠ, ಪುನರಾವೃತ್ತಿ ಇಲ್ಲದೆ ಇರುವ ವೈಕುಂಠ ಎರಡಿದೆ. ಆಯ್ತಾ? ಹಾಗೆ ಮುಕ್ತ ಸ್ಥಾನ, ಅಮುಕ್ತ ಸ್ಥಾನ ಅಂತ ಎರಡಿಲ್ವಾ? ಹಾಗೆ ಎಲ್ರೂ ಕೂಡ ಹೋಗುವಾಗ ಬ್ರಹ್ಮದೇವರ ಪ್ರಳಯ ಕಾಲದಲ್ಲಿಯೇ, ಲಯ ಕಾಲದ ಮಹಾಪ್ರಳಯದಲ್ಲಿ ಎಲ್ರೂ ಹೋಗುವರು. ಅಲ್ಲಿವರೆಗೂ ಅಲ್ಲೇ ಇರ್ತಾರೆ. ಹೌದು ಹೌದು ಹೌದು. ಅವರೆಲ್ಲ ಅಲ್ಲಿಯೇ ಇರ್ತಕ್ಕಂಥವ್ರು. ಸ್ಥಾನ, ಅವರ ಸ್ಥಾನ ಅಲ್ಲಿಯೇ ಹುಟ್ಟಿರ್ತಾರೆ. ಎಲ್ರೂ ಹಾಗೆ. ಅದಕ್ಕೆ ಹೇಳಿದೆ ಎಲ್ಲ ದೇವತೆಗಳು ಕೂಡ ಸಾಂಶರೇ. ಶೇಷದೇವರು ಬಂದರು, ವಾಯುದೇವರು ಬಂದರು. ಶೇಷದೇವರು ಬಂದರು ಅಂದ್ರೆ ಶೇಷದೇವರಲ್ಲಿ ಹೋಗೋ ತನಕ ಭಗವಂತ ನೆಲದ ಮೇಲೆ ಮಲ್ಕೋತಾ ಇದ್ದ? ಇಲ್ವಲ್ಲ. ಒಂದ್ ಅಂಶದಿಂದ ಮಾತ್ರ ದೇವತೆಗಳು ಬರ್ತಾರೆ. ಅಂದ್ರೆ ಹಸುರಾವೇಶ ಆಯ್ತಲ್ಲ ಅಂತ. ಆಯ್ತಾ? ಇದನ್ನ ನೋಡೋಣ ಇವಾಗ. ತತ್ರಾಪಿ ಅವಶ್ಯಂ ತತ್ ಸ್ಥಾನಂ ತೈಹಿ ಕ್ಷಿಪ್ರಂ ಪುನರಾಪ್ಯತೆ ಇತಿ ಪಾತ್ಮೆ ಅಂತ ಪದ್ಮಪುರಾಣದ ಒಂದು ಮಾತನ್ನ ಶ್ರೀಮದಾಚಾರ್ಯ ಇಲ್ಲಿ ಉದಾಹರಣೆ ಮಾಡಿದರು. ಆಯ್ತಾ? ಇಲ್ಲಿ ನಿಲ್ಸ್ಕೊಂಡಿರೋಣಂತೆ ಇವತ್ತು. ಆಯ್ತಾ? ನಾಳೆ ಮತ್ತೆ ಇದನ್ನೇ ಮುಂದುವರಿಸೋಣ. ಇನ್ನು ಹೆಚ್ಚಿನ ವಿವರಣೆಯನ್ನ ನಾಳೆ ದಿವಸ, ಈ ಲೋಕದ ಬಗ್ಗೆ ಇನ್ನು ಹೆಚ್ಚಿನ ವಿವರಣೆಯನ್ನ ನಾಳೆ ದಿವಸ ತಿಳ್ಕೊಳ್ಳೋಣ. ಹೌದಾ? ನಾಳೆ 2ನೇ ಏಕಾದಶಿ,
10 ಗಂಟೆಗೆ ಮತ್ತೆ ನಾಳೆ ದಿವಸ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ. ನಮಸ್ಕಾರ ಗುರುಗಳೇ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರಗಳು.